ಜನವರಿ ತಿಂಗಳಲ್ಲಿ ವಿವೇಕಾನಂದರ ಜನ್ಮದಿನದಂದು ಇದಕ್ಕೆ ಚಾಲನೆಯನ್ನು ಕೊಟ್ಟರು. ಯಾರು 22, 23ರಲ್ಲಿ ಪಾಸ್ ಆಗಿದ್ದಾರೆ, 6 ತಿಂಗಳಲ್ಲಿ ಕೆಲಸ ಸಿಕ್ಕಿರಲ್ಲ, ಅವರಿಗೆ ನಾವು ನಿರುದ್ಯೋಗಿ ಪದವೀಧರರಿಗೆ 2 ವರ್ಷದವರೆಗೆ ತಿಂಗಳಿಗೆ 3,000 ರೂಪಾಯಿ, ನಿರುದ್ಯೋಗಿ ಡಿಪ್ಲೊಮಾ ಹೋಲ್ಡರ್ಸ್ಗೆ ತಿಂಗಳಿಗೆ 1,500 ರೂಪಾಯಿ ಕೊಡ್ತಕ್ಕಂಥದ್ದನ್ನು ನಾವು ಚುನಾವಣಾ ಪೂರ್ವದಲ್ಲಿ ಭರವಸೆ ಕೊಟ್ಟಿದ್ದೋ ಅದರಂತೆ ಅದನ್ನು ಜಾರಿ ಮಾಡ್ತಕ್ಕಂಥದ್ದು ಮಾಡೋದು. 2 ವರ್ಷದ ಒಳಗಡೆ ಯಾಕೆ 2 ವರ್ಷ ನಿಗದಿ ಮಾಡಿದ್ದೀವಿ ಅಂತಂದರೆ 2 ವರ್ಷದ ಒಳಗಡೆ ನಾವು ಅವರಿಗೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಉಚಿತವಾಗಿ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೂಡ ಕೊಡ್ತೀವಿ. ಆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ ಕೊಟ್ಟು ಅವರಿಗೆ ಉದ್ಯೋಗ ಸಿಗಬೇಕು. ಯಾಕಂದರೆ ಮಾರುಕಟ್ಟೆಯಲ್ಲಿ ಯಾವುದಕ್ಕೆ ಡಿಮ್ಯಾಂಡ್ ಇದೆ, ಯಾವ ಕೆಟಗರಿಗೆ ಡಿಮ್ಯಾಂಡ್ ಇದೆ ಅಂತ ಟ್ರೈನಿಂಗನ್ನು ಕೊಟ್ಟು ಅವರಿಗೆ ಕೆಲಸ ಸಿಕ್ಕ ರೀತಿ ಮಾಡ್ತಕ್ಕಂಥ ಕೆಲಸ ಮಾಡ್ತೀವಿ. ಸೊ ಹೀಗೆ ಕರ್ನಾಟಕದ ಕನ್ನಡಿಗರಿಗೆ 5 ಗ್ಯಾರಂಟಿಗಳನ್ನು ನಾವು ಅಧಿಕಾರಕ್ಕೆ ಬಂದ 8 ತಿಂಗಳಲ್ಲಿ ಜಾರಿ ಮಾಡಿದ್ದೀವಿ. ಜನರಿಗೆ ನಮ್ಮ ಮೇಲೆ ನಂಬಿಕೆ ಬಂದಿದೆ, ವಿಶ್ವಾಸ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ನುಡಿದಂತೆ ನಡೆದಿದೆ, ಕೊಟ್ಟ ಮಾತಿನಂತೆ ನಡ್ಕೊಂಡಿದೆ. ಹಿಂದೆನೂ ಕೂಡ ನಾವು ನಡ್ಕೊಂಡಿದ್ದೋ. 2013ರಿಂದ 2018ರವರೆಗೆ ನಾವು ಅಧಿಕಾರದಲ್ಲಿದ್ದಾಗ 165 ಗ್ಯಾರಂಟಿಗಳಲ್ಲಿ 158 ಭರವಸೆಗಳನ್ನು ಈಡೇರಿಸಿದ್ದವು. ಅದ್ರ ಜೊತೆಗೆ 30 ಹೊಸ ಕಾರ್ಯಕ್ರಮಗಳನ್ನು ಕೂಡ ಜಾರಿ ಮಾಡಿದ್ದು. ಅದರ ಆಧಾರದ ಮೇಲೆ ಜನ ನಮ್ಮ ಮೇಲೆ ವಿಶ್ವಾಸ ಬಂದಿದೆ, ನಂಬಿಕೆ ಬಂದಿದೆ. ಕಾಂಗ್ರೆಸ್ ಸರ್ಕಾರ ಕೊಟ್ಟ ಮಾತಿನಂತೆ ನಡ್ಕೊಳ್ತದೆ ಅಂತೇಳಿ ಈ 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದಾಗ ಇವತ್ತವರೆಗೆ 44,000 ಕೋಟಿ ರೂಪಾಯಿ ಖರ್ಚಾಗಿದೆ. ಇವತ್ತಿನವರೆಗೆ 44,000 ಕೋಟಿ ರೂಪಾಯಿ ಖರ್ಚಾಗಿದೆ. ಸುಮಾರು 23-24ರಲ್ಲಿ 36,000 ಕೋಟಿ ರೂಪಾಯಿನಷ್ಟು ಖರ್ಚಾಗಿದೆ. 36,000 ಕೋಟಿ ರೂಪಾಯಿನಷ್ಟು ಖರ್ಚಾಗಿದೆ. ಬಿಜೆಪಿಯವರು ನಮ್ಮ ಮೇಲೆ ಸುಳ್ಳು ಆರೋಪಗಳನ್ನು ಮಾಡ್ತಾರೆ. ಮೊದಲು ಈ ಗ್ಯಾರಂಟಿಗಳನ್ನು ನಾವು ವಾಗ್ದಾನ ಮಾಡಿದಾಗ, ಘೋಷಣೆ ಮಾಡಿದಾಗ ಇವನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಈ ಗ್ಯಾರಂಟಿಗಳನ್ನು ಜಾರಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಮಾಡಿದ್ರೆ ರಾಜ್ಯ ಆರ್ಥಿಕವಾಗಿ ದಿವಾಳಿಯಾಗ್ಬಿಡ್ತದೆ ಅಂತ ಹೇಳಿದ್ರು. ಆಮೇಲೆ 2ನೇ ಸಾರಿ ಏನು ಹೇಳಿದ್ರು ಅಂತಂದ್ರೆ ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತು ಹೋಯ್ತವೆ, ಟ್ರೆಜರಿ ಖಾಲಿ ಆಗ್ಬಿಡ್ತದೆ ಅಂತ ಹೇಳಿದ್ರು. 3ನೇ ಸಾರಿ ಏನು ಹೇಳ್ತಾವ್ರೆ ಅಂತಂದ್ರೆ ಇವು ಪಾರ್ಲಿಮೆಂಟ್ ಚುನಾವಣೆವರೆಗೆ ಮಾತ್ರ ನಡೀತವೆ, ಆಮೇಲೆ ನಿಂತು ಹೋಗ್ತವೆ. ನೀವೆಲ್ಲ 24-25 ಬಜೆಟ್ ನೋಡಿರ್ಬೋದು. 24-25 ಬಜೆಟ್ನಲ್ಲಿ ಸುಮಾರು ಒಂದು ವರ್ಷಕ್ಕೆ 56,000 ಕೋಟಿ ರೂಪಾಯಿ ಖರ್ಚಾಗ್ಬೋದು ಅಂತ ಅಂದಾಜು ಮಾಡಿದ್ದೀವಿ. ಈಗಾಗಲೇ ಬಜೆಟ್ನಲ್ಲಿ 52,009 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ. ಆಮೇಲೆ ಅಭಿವೃದ್ಧಿ ಕೆಲಸಗಳಿಗೆ 68,000 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೀವಿ. ಒಟ್ಟಾರೆ ಗ್ಯಾರಂಟಿ ಯೋಜನೆಗಳಿಗೆ ಮತ್ತು ಅಭಿವೃದ್ಧಿ ಯೋಜನೆಗಳಿಗೆ 2024-25 ಬಜೆಟ್ನಲ್ಲಿ 1,20,000 ಕೋಟಿ ರೂಪಾಯಿಯನ್ನು ಇಟ್ಟಿದೆ. ಎಲ್ಲೂ ಕೂಡ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಗೆ ಕಡಿಮೆ ಆಗದ ರೀತಿ ನೋಡ್ಕೊಂಡಿದ್ದೀವಿ. ಯಾಕಂದರೆ ಕರ್ನಾಟಕದ ಅಭಿವೃದ್ಧಿ ಆಗಬೇಕು, ಅಭಿವೃದ್ಧಿ ಕೆಲಸಗಳಾಗಬೇಕು ಅಂಥೇಳಿ
ಕ್ಯಾಪಿಟಲ್ ಎಕ್ಸ್ಪೆಂಡಿಚರು 23, 24, 22, 23 ಅದಕ್ಕಿಂತ ಹೆಚ್ಚು ಹಣವನ್ನು ನಾವು 24, 25ನೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೀವಿ. ನಮ್ಮ ಬಜೆಟ್ ಗಾತ್ರ 3,71,000 ಕೋಟಿ. 3,71,000 ಕೋಟಿ. ಬಸವರಾಜ ಬೊಮ್ಮಾಯಿ ಮಂಡಿಸಿದಂತಹ ಬಜೆಟ್ 23, 24ಕ್ಕೆ ಮಂಡಿಸಿದಂಥ ಬಜೆಟ್ 3,09,000 ಕೋಟಿ. ನಾವು ಮಂಡಿಸಿರ್ತಕ್ಕಂಥದ್ದು 3,71,000 ಕೋಟಿ. ಅದರಿಂದ ಈ ಬಿಜೆಪಿಯವರು ಮಾಡ್ತಾ ಇರ್ತಕ್ಕಂಥ ಆರೋಪಗಳು ಎಲ್ಲವೂ ಕೂಡ ಸುಳ್ಳು ಆರೋಪಗಳು. ಜನರನ್ನು ತಪ್ಪುದಾರಿಗೆಳಿಲಿಕ್ಕೆ, ನಮ್ಮ ಮೇಲೆ ವಿಶ್ವಾಸ ಕಡಿಮೆ ಆಗಲಿ ಅಂತ ಹೇಳಲಿಕ್ಕೆ ಈ ಗ್ಯಾರಂಟಿಗಳನ್ನು ಒಂದು ಸಾರಿ ಹೇಳಿದ್ರು ಜಾರಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ, ಇನ್ನೊಂದು ಸಾರಿ ಹೇಳಿದ್ರು ಖಜಾನೆ ಖಾಲಿ ಆಗಿಬಿಡ್ತದೆ, ಅಭಿವೃದ್ಧಿ ಕೆಲಸಗಳೆಲ್ಲ ನಿಂತೋಯ್ತವೆ ಅಂತೇಳಿ, ಮೂರನೇ ಸಾರಿ ಹೇಳಿದ್ರು ಚುನಾವಣೆಯವರೆಗೆ ಮಾತ್ರ ಮಾಡ್ತಾರೆ, ಚುನಾವಣೆ ಆಗ. ನಾವು ಈ ಗ್ಯಾರಂಟಿ ಯೋಜನೆಗಳು ನಿರಂತರ. ಯಾಕಂತಂದ್ರೆ ಬಿಜೆಪಿಯವರಿಗೆ ಗ್ಯಾರಂಟಿ ಯೋಜನೆಗಳು ಕಂಡ್ರೆ ಆಗಲ್ಲ, ಗ್ಯಾರಂಟಿ ಯೋಜನೆಗಳು ಕಂಡ್ರೆ ಆಗಲ್ಲ. ಅವು ಏನಾದ್ರು ಮಾಡಿ ನಿಲ್ಲಿಸಬೇಕು ಅಂತಕ್ಕಂಥದ್ದು ಅವರ ಹುನ್ನಾರ. ಯಾಕಂತಂದ್ರೆ ಬಿಜೆಪಿಯವರು ಬಡವರು, ರೈತರು, ಮಹಿಳೆಯರು, ಕಾರ್ಮಿಕರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಆ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಅಂಗೀಕಾರ ಆದಾಗ, ಜಾರಿಯಾದಾಗ 1950 ಜನವರಿ 26ನೇ ತಾರೀಕು ಜಾರಿಯಾದಾಗ ಅವರ ಪತ್ರಿಕೆ ಆರ್ಗನೈಸರ್ನಲ್ಲಿ ಏನು ಬರೆದರು ಅಂತಕ್ಕಂಥದ್ದು ಇವತ್ತು ಕೂಡ ಇತಿಹಾಸದಲ್ಲಿದೆ. ಅದಾದಮೇಲೆ ಸಾವರ್ಕರ್ ಏನು ಹೇಳಿದ್ರು, ಗುರೂಜಿ ಏನು ಹೇಳಿದ್ರು, ಇವೆಲ್ಲವೂ ಕೂಡ ಇತಿಹಾಸದಲ್ಲಿ ದಾಖಲಾಗಿದ್ದಾವೆ. ಆಮೇಲೆ ಇವರ ಲೀಡರ್ಗಳು ಸಂವಿಧಾನದ ಬಗ್ಗೆ ಏನೇನು ಮಾತಾಡಿದ್ದಾರೆ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತೆಲ್ಲ ಹೇಳಿದ್ದಾರೆ. ನಾವು ಅಧಿಕಾರಕ್ಕೆ ಬಂದಿರೋದೇ ಸಂವಿಧಾನ ಬದಲಾವಣೆ ಮಾಡಲಿಕ್ಕೆ ಅಂತೇಳಿ. ನಮಗೆ 400 ಸ್ಥಾನಗಳನ್ನು ಕೊಟ್ಟರೆ ನಾವು ಸಂವಿಧಾನನ ಬದಲಾವಣೆ ಮಾಡಿಬಿಡ್ತೀವಿ ಅಂತೇಳಿ ಹೇಳಿದ್ದಾರೆ. ಮೋಹನ್ ಭಾಗವತ್ RSS ಸ್ವಲ್ಪ ತಾಳ್ಮೆಯಿಂದ ಇರಿ, ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ RSS ಬೈಠಕ್ನಲ್ಲಿ ಹೇಳಿದ್ದಾರೆ. ಸೊ ಇವರು ಆಂತರಿಕವಾಗಿರ್ತಕ್ಕಂಥದ್ದು ಬೇರೆ, ಬಹಿರಂಗವಾಗಿ ಹೇಳ್ತಕ್ಕಂಥದ್ದು ಇನ್ನೊಂದು. ಇವ್ರಿಗೆ ಯಾವತ್ತೂ ಕೂಡ ಸಂವಿಧಾನದ ಬಗ್ಗೆ ಗೌರವ ಇಲ್ಲ. ಈ ಚುನಾವಣೆ ಇದೆಯಲ್ಲ, ಇದು ಎರಡನೇ ಸ್ವಾತಂತ್ರ್ಯ ಅಂತ ಕರಿಬಹುದು, ಎರಡನೇ ಸ್ವಾತಂತ್ರ್ಯ ಹೋರಾಟ ಅಂತ ಕರಿಬಹುದು. ಎರಡನೇ ಸ್ವಾತಂತ್ರ್ಯದ ಹೋರಾಟ. ಯಾಕಂತಂದ್ರೆ ನಮ್ಮ ಸಂವಿಧಾನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನ ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡ್ತೇವೆ, ಸಮಾನತೆಯ ಸಮಾಜವನ್ನು ನಿರ್ಮಾಣ ಮಾಡ್ತೇವೆ, ಈ ದೇಶದಲ್ಲಿ ಸರ್ವರಿಗೂ ಸಮಪಾಲು ಸಮಬಾಳು ಆಗಬೇಕು ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತದೆ. ಮತ್ತೆ ದೇಶದಲ್ಲಿ ನಮ್ಮ ಸಾಮಾಜಿಕ ವ್ಯವಸ್ಥೆ ಹೇಗಿರಬೇಕು ಅಂತಂದ್ರೆ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಸೊ ಇದಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು. ನಾವು ಅಂಬೇಡ್ಕರ್ ಅವರು ಹೇಳಿದಂತೆ ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಅದು ಸಾರ್ಥಕ ಆಗಲ್ಲ, ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾರ್ಥಕ ಆಗಲ್ಲ. ಅದ್ರ ಜೊತೆಗೆ ಎಲ್ಲರಿಗೂ ಕೂಡ, ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಯಾರ್ಯಾರು ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನ ಇದ್ದಾರೆ, ಆ ಜನರಿಗೆ ಎಲ್ರಿಗೂ ಕೂಡ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗ್ತದೆ ಅಂತ ಮಾತಾಡ್ತೀವಿ. ಅದರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಕಾಂಗ್ರೆಸ್ನವರು. ಅದಕ್ಕೋಸ್ಕರ ಎಲ್ಲ ಅವಕಾಶಗಳಿಂದ ವಂಚಿತರಾಗಿರ್ತಕ್ಕಂಥ ಜನರಿಗೆ
ಸಾಮಾಜಿಕ ಆರ್ಥಿಕ ಸ್ವಾತಂತ್ರ್ಯವನ್ನು, ಆ ಶಕ್ತಿಯನ್ನು, ಸಬಲತೆಯನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರನೇ ಈ 5 ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಿ ಜಾರಿಗೆ ಮಾಡಿರ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಆರ್ಥಿಕ ಸಾಮಾಜಿಕ ಶಕ್ತಿ ಬರಬೇಕು, ಕೊಂಡ್ಕೊಳ್ತಕ್ಕಂಥ ಶಕ್ತಿ ಆಗಬೇಕು. ಯಾಕೆಂದರೆ ನರೇಂದ್ರ ಮೋದಿಯವರು 10 ವರ್ಷಗಳಲ್ಲಿ ಅವರು ಪ್ರಧಾನಮಂತ್ರಿಯಾಗಿ 10 ವರ್ಷ ಇವತ್ತಿನವರೆಗೆ ಎಲ್ಲೂ ಕೂಡ ನಾನು 10 ವರ್ಷಗಳಲ್ಲಿ ಏನು ಸಾಧನೆ ಮಾಡಿದ್ದೀನಿ ಅಂತ ಹೇಳೋದಿಲ್ಲ. ಎಲ್ಲರೂ ನೀವು ನೋಡಿದ್ದೀರ ಅವ್ರ ಭಾಷಣಗಳಲ್ಲಿ 10 ವರ್ಷಗಳಲ್ಲಿ ಇಂಥ ಸಾಧನೆಗಳನ್ನು ಮಾಡಿದ್ದೀನಿ, ಅಥವಾ 2014ರಲ್ಲಿ ಕೊಟ್ಟಿರ್ತಕ್ಕಂಥ ಇಂಥ ಭರವಸೆಗಳನ್ನು ಈಡೇರಿಸಿದ್ದೇನೆ, ಎಲ್ಲರೂ ಹೇಳಿದಾರ? ಓಲಿ 10 ವರ್ಷದಲ್ಲಿ 10 ಸಾಧನೆಗಳನ್ನು ನಾವು ಹೇಳ್ಬೇಕಲ್ಲ. ಒಂದು ಸಾಧನೆಯೂ ಕೂಡ ಇವತ್ತಿನವರೆಗೆ ಹೇಳಲಿಕ್ಕಾಗಿಲ್ಲ. ಅದ್ರ ಬದಲು ಏನು ಮಾಡ್ತಾ ಇದ್ದಾರೆ? ದ್ವೇಷದ ರಾಜಕಾರಣ ಮಾಡ್ತಕ್ಕಂಥ, ದ್ವೇಷದ ಭಾಷಣ ಮಾಡ್ತಕ್ಕಂಥ, ದೇಶ ಒಡಿತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 10 ವರ್ಷಗಳಲ್ಲಿ ಮಾಡಿರ್ತಕ್ಕಂಥದ್ದು ಮತಗಳ ಕ್ರೋಢೀಕರಣಕ್ಕೋಸ್ಕರ, ಧರ್ಮ ಕ್ರೋಢೀಕರಣಕ್ಕೋಸ್ಕರ ಅವರು ಮಾಡಿರ್ತಕ್ಕಂಥ ಕೆಲಸ ಅಷ್ಟೇ. ಅದಕ್ಕೋಸ್ಕರನೇ ರಾಹುಲ್ ಗಾಂಧಿಯವರು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಮತ್ತೆ ಮಣಿಪುರದಿಂದ ಮುಂಬೈವರೆಗೆ ಅವರು ಪಾದಯಾತ್ರೆಯನ್ನು ಮಾಡಿದ್ರು. ಮೊದಲನೇ ಹಂತದಲ್ಲಿ, ಎರಡನೇ ಹಂತದಲ್ಲಿ ನ್ಯಾಯಯಾತ್ರೆಯನ್ನು ಮಾಡಿದ್ರು. ಸೊ ಇದು ಯಾಕೆ ಮಾಡಿದ್ರು ಅಂತಂದರೆ, 10 ವರ್ಷಗಳಲ್ಲಿ ಜನರ ಮನಸ್ಸನ್ನು ಹಾಳು ಮಾಡಿದ್ದಾರೆ, ದ್ವೇಷದ ರಾಜಕಾರಣ ಮಾಡಿ ದೇಶ ವಿಭಜನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೋಸ್ಕರ ಮನಸ್ಸುಗಳನ್ನು ಒಗ್ಗೂಡಿಸ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ಅವರು ಇಡೀ ದೇಶ ತುಂಬ ಆಗಲಿ, ಬಹುಶಃ ಯಾರು ಕೂಡ ಇಷ್ಟೊಂದು ಪಾದಯಾತ್ರೆ ಮಾಡ್ತಕ್ಕಂಥದ್ದು, ನ್ಯಾಯಯಾತ್ರೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿರಲಿಲ್ಲ. ಸೊ ಅದರ ಅವರು ಪಾದಯಾತ್ರೆ, ನ್ಯಾಯಯಾತ್ರೆ ಮಾಡೋದ್ರ ಫಲವಾಗಿಯೇ ಈ ದೇಶದಲ್ಲಿ ಸಮಸ್ಯೆಗಳೇನು ಅಂತಕ್ಕಂಥದ್ದು ಅರ್ಥ ಆಯಿತು. ಆ ಸಮಸ್ಯೆಗಳಿಗೆ ಪರಿಹಾರ ಏನು ಕೊಡಬೇಕು ಅಂತಕ್ಕಂಥದ್ದನ್ನು ಕೂಡ ಯೋಚನೆ ಮಾಡಿ ಇವತ್ತು ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ಏನು ಮಾಡ್ತೀವಿ ಅಂತಕ್ಕಂಥದ್ದನ್ನು ಕೂಡ ಹೇಳಿದ್ದಾರೆ. 25 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದ್ದಾರೆ. ಅದರಲ್ಲಿ ಮಲ್ಲಿಕಾರ್ಜುನ ಖರ್ಗೆಯವರು ಮತ್ತು ರಾಹುಲ್ ಗಾಂಧಿಯವರು 5 ಗ್ಯಾರಂಟಿಗಳಿಗೆ ಸೈನ್ ಮಾಡಿದ್ದಾರೆ. ಸೈನ್ ಮಾಡಿ ಎಲ್ಲ ಕಡೆ ಹಂಚತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ನಾವು ಒಬ್ಬ ಮಹಿಳೆಗೆ, ಮನೆ ಯಜಮಾನಿಗೆ ತಿಂಗಳಿಗೆ 2,000 ರೂಪಾಯಿ ಕೊಟ್ಟರೆ ಅವರು ಒಂದು ವರ್ಷಕ್ಕೆ 1 ಲಕ್ಷ ಕೊಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಬಡ ಕುಟುಂಬದ ಐ ಆಮ್ ಅಂಡರ್ಲೈನಿಂಗ್ ದಿಸ್, ಬಡ ಕುಟುಂಬದ ಮಹಿಳೆಗೆ 1 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಯುವ ನ್ಯಾಯ ಅಂತೇಳಿ ಇದು ಮಹಾಲಕ್ಷ್ಮಿ ಅಂತ ಕರೆದಿದ್ದಾರೆ ಈ ಪ್ರೋಗ್ರಾಮ್. ಯುವ ನ್ಯಾಯ ಅಂತೇಳಿ ನಿರುದ್ಯೋಗಿ ಯುವತಿಯರಿಗೆ 1 ಲಕ್ಷ ರೂಪಾಯಿ ಅಪ್ರೆಂಟಿಸ್ಶಿಪ್ ಕೊಡ್ತಾರೆ ಮಾಡಿದ್ದಾರೆ. ಆಮೇಲೆ ರೈತರು ಅನೇಕ ತಿಂಗಳುಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ನಮಗೆ ನಾವು ಬೆಳೆದಂಥ ಬೆಳೆಗಳಿಗೆ ನ್ಯಾಯಯುತವಾದಂಥ ಬೆಲೆ ಕೊಡಿ, ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡಿ, ಸಾಲ ಮನ್ನಾ ಮಾಡಿ ಅಂತೇಳಿ ರೈತರ ಭಾವನೆಗಳನ್ನು ಮನ್ನಿಸಬೇಕು ಅಂತೇಳಿ, ರೈತರಿಗೆ ಸಹಾಯ ಮಾಡಬೇಕು ಅಂತೇಳಿ ಇವತ್ತು ರೈತ ನ್ಯಾಯ ಅಂತಕ್ಕಂಥ ಹೆಸರಿನಲ್ಲಿ ರೈತರು ಮಾಡಿರ್ತಕ್ಕಂಥ ಸಾಲವನ್ನು ಮನ್ನಾ ಮಾಡ್ತಕ್ಕಂಥದ್ದನ್ನು ತೀರ್ಮಾನ ಮಾಡ್ತಾ ಇದ್ದಾರೆ. ಅದು ಅಧಿಕಾರಕ್ಕೆ ಬಂದರೆ ಕಾಂಗ್ರೆಸ್ಸು ರೈತರ ಸಾಲ ಮನ್ನಾ ಮಾಡಿ, ಯಾವತ್ತೂ ಕೂಡ ನರೇಂದ್ರ ಮೋದಿಯವರು ಇವತ್ತಿನವರೆಗೆ 1 ರೂಪಾಯಿ ರೈತರ ಸಾಲ ಮನ್ನಾ ಮಾಡಿಲ್ಲ. ಅನೇಕ ಸಾರಿ ರೈತರು ಒತ್ತಾಯ ಮಾಡಿದ್ರು ಕೂಡ ಮಾಡಲಿಲ್ಲ.
ಸ್ವಾಮಿನಾಥನ್ ವರದಿಯನ್ನು ಜಾರಿ ಮಾಡ್ತೀವಿ ಅಂತೇಳಿ ಮಾಡಲಿಲ್ಲ. ಯಾಕಂದರೆ ಸ್ವಾಮಿನಾಥನ್ ವರದಿ ಏನು ಹೇಳ್ತದೆ ಅಂತಂದರೆ, ಎಷ್ಟು ವ್ಯವಸಾಯಕ್ಕೆ ಖರ್ಚಾಗ್ತದೆ ಅದ್ರ ಮೇಲೆ 50% ಕೊಡಬೇಕು ಅಂತ ಹೇಳ್ತದೆ. ಎಷ್ಟು ವ್ಯವಸಾಯಕ್ಕೆ ಈಗ 1 ಲಕ್ಷ ರೂಪಾಯಿ ವ್ಯವಸಾಯಕ್ಕೆ ಖರ್ಚಾದರೆ 1.5 ಲಕ್ಷ ರೂಪಾಯಿ ಸಿಕ್ಕಾಗಿ ಮಾಡಬೇಕು. ಬೆಳೆಗೆ ಅವ್ರು ಬೆಳೆದಂಥ ಬೆಳೆಗಳಿಗೆ 1.5 ಲಕ್ಷ ರೂಪಾಯಿ ಸಿಕ್ಕಾಗಿ ಮಾಡಬೇಕು ಅಂತ ಹೇಳ್ತದೆ. ಅದನ್ನು ಮಾಡಲಿಲ್ಲ. ಆಮೇಲೆ MSP ಕೊಡುವಾಗ ಅದನ್ನು ಕಾನೂನು ಚೌಕಟ್ಟಿಗೆ ತರಬೇಕು ಅಂತ ಹೇಳ್ತಾರೆ. ಅದನ್ನು ಕೂಡ ಮಾಡಲಿಲ್ಲ. ಇವ್ರು ಸಾಲ ಯಾರದು ಮನ್ನಾ ಮಾಡಿದ್ರಪ್ಪ ಅಂತಂದ್ರೆ, ಅಂಬಾನಿ ಅದಾನಿ ಅಂತ ದೊಡ್ಡ ದೊಡ್ಡ ಕಾರ್ಪೊರೇಟ್ ಬಾಡಿಗಳಿಗೆ 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು. ರೈತರ ಸಾಲ ಮನ್ನಾ ಮಾಡಲಿಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು, ಇವತ್ತು ಕೂಡ ರೆಕಾರ್ಡ್ನಲ್ಲಿದೆ ಅದು. ನಾನು ಯಡಿಯೂರಪ್ಪನವ್ರಿಗೆ ನಾನಲ್ಲ, ಉಗ್ರಪ್ಪನವರು ಯಡಿಯೂರಪ್ಪನವರಿಗೆ ಕೌನ್ಸಿಲ್ನಲ್ಲಿ ಉಗ್ರಪ್ಪ ಅಂತ ನಮ್ಮ ಪಾರ್ಟಿ ಲೀಡ್ರು, ಅವರು ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರು. ಯಡಿಯೂರಪ್ಪನವ್ರ ಉತ್ತರ ಏನು ಗೊತ್ತಾ? ನಮ್ಮ ಹತ್ರ ನೋಟ್ ಪ್ರಿಂಟ್ ಮಾಡೋ ಮಿಷಿನ್ ಇಲ್ಲ, ಸಾಲ ಮನ್ನಾ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು. ಇಟ್ ಈಸ್ ಆನ್ ರೆಕಾರ್ಡ್ ಇನ್ ದಿ ಕೌನ್ಸಿಲ್. ಸೊ ದಿಸ್ ಈಸ್ ದಿ ಮೆಂಟಾಲಿಟಿ ಆಫ್ ದಿ ಭಾರತೀಯ ಜನತಾ ಪಾರ್ಟಿ. ನಿಮಗೆ ಯಾರು ಸೂರ್ಯ ಅಂತ ಎಂಥವರು, ತೇಜಸ್ವಿ ಸೂರ್ಯ, ಬೆಂಗಳೂರ ಸೌತ್ ಕಾನ್ಸ್ಟಿಟ್ಯೂನ್ಸಿ MP, ಅವರು ಏನಂತ ಹೇಳಿದ್ದಾರೆ ಅಂತಂದ್ರೆ, ರೈತರು ಸಾಲ ಮಾಡೋದ್ರಿಂದ ದೇಶಕ್ಕೇನು ಒಳ್ಳೇದಾಗಲ್ಲ. ಅಧಿಕೃತವಾಗಿ ಹೇಳಿರ್ತಕ್ಕಂಥದ್ದು ಇದು. ಅಧಿಕೃತವಾಗಿ ತೇಜಸ್ವಿ ಸೂರ್ಯ ಹೇಳಿರ್ತಕ್ಕಂಥ ಮಾತು. ಅದರಿಂದ ಭಾರತೀಯ ಜನತಾ ಪಕ್ಷದವರಿಗೆ ರೈತರ ಸಾಲ ಮನ್ನಾ ಮಾಡಬಾರದು ಅಂತಕ್ಕಂಥದ್ದು ಅವರ ಹಿಡನ್ ಅಜೆಂಡಾ. ಅದರಿಂದ ರೈತರ ಸಾಲ ಕೂಡ ಮನ್ನಾ ಮಾಡಲಿಲ್ಲ. ಆಮೇಲೆ ಜಾತಿ ಗಣತಿ ಮಾಡ್ತೀವಿ ಅಂತ ಹೇಳ್ತಾರೆ. ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದ್ರೆ, ಕರ್ನಾಟಕದಲ್ಲಿ ನಾನೇ ಪ್ರಾರಂಭ ಮಾಡಿದ್ದು. ಜಾತಿ ಗಣತಿ ಯಾಕೆ ಮಾಡಬೇಕು ಅಂತಂದ್ರೆ, ಯಾರು ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೆ, ಅವ್ರಿಗೆ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ, ರಾಜಕೀಯ ನ್ಯಾಯ ಸಿಕ್ಕಿಲ್ಲ, ಅಂಥವ್ರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಕೊಡಲಿಕ್ಕೋಸ್ಕರ ನಾವು ನಮ್ಮ ಕಾರ್ಯಕ್ರಮಗಳಲ್ಲಿ ಅವರಿಗೆ ಆದ್ಯತೆ ಕೊಡೋದಕ್ಕೋಸ್ಕರ ಈ ಗ್ಯಾರಂಟಿ ಅಗತ್ಯ ಇದೆ. ಯಾಕಂತಂದರೆ ಅವರಿಗೆ ಅವರ ಸಾಮಾಜಿಕ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಏನು, ಸಾಮಾಜಿಕ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಏನು, ಆರ್ಥಿಕ ಪರಿಸ್ಥಿತಿ ಏನು ಅಂತ ಗೊತ್ತಾಗಬೇಕು. ನಾವು ಜಾತಿ ಗಣತಿನೇ ಮಾಡ್ತೀವಿ ಹೋದರೆ ಗೊತ್ತಾಗಕ್ಕೆ ಸಾಧ್ಯ ಆಗೋದಿಲ್ಲ. ಅದಕ್ಕೋಸ್ಕರ ಅದನ್ನು ಮಾಡಬೇಕು ಅಂತ ಪಾಲುದಾರಿಕೆ ನ್ಯಾಯ ಅಂತ ಕರೀತಾರೆ ಇದಕ್ಕೆ. ಆಮೇಲೆ ಈ ಶ್ರಮಿಕ ನ್ಯಾಯ ಅಂತ, ಶ್ರಮಿಕ ನ್ಯಾಯ ಇದು ಕೂಡ NREGSನಲ್ಲಿ ಅದರಲ್ಲಿ ತಿಂಗಳಿಗೆ 400 ರೂಪಾಯಿ ಕೊಡಬೇಕು ಕಾರ್ಮಿಕರಿಗೆ ಅಂತಕ್ಕಂಥದ್ದು ಕೂಡ. ಹೀಗೆ 5 ಗ್ಯಾರಂಟಿಗಳನ್ನು ಮಾಡ್ತಕ್ಕಂಥ ಇದನ್ನು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಮಾಡ್ತಕ್ಕಂಥದ್ದು. ಇವೆಲ್ಲವುಗಳ ಬಗ್ಗೆ, ಯಾಕಂದರೆ ನಾವು ಕರ್ನಾಟಕದಲ್ಲಿ ಜಾರಿ ಮಾಡಿದ್ದೀವಿ, ತೆಲಂಗಾಣದಲ್ಲೂ ಕೂಡ 6 ಗ್ಯಾರಂಟಿಗಳನ್ನು ಕೊಟ್ಟು 6 ಗ್ಯಾರಂಟಿಗಳು ಅಲ್ಲಿ 5 ಗ್ಯಾರಂಟಿಗಳನ್ನು ಈಗಾಗಲೇ ಜಾರಿ ಮಾಡಿದ್ದಾರೆ. ಅವರು ಅಧಿಕಾರಕ್ಕೆ ಬಂದು 105 ದಿನ ಆಗಿರೋದು, ಅವರು 5 ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ದಾರೆ. ಸೊ ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯವನ್ನು ಮಾಡಿದ್ದಾರೆ, ಕನ್ನಡಿಗರಿಗೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ನಾನು ಈ ಮಾತನ್ನು ಅತ್ಯಂತ ಜವಾಬ್ದಾರಿಯಿಂದ ಹೇಳ್ತಾ ಇದ್ದೇನೆ. ನಮಗೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. ಯಾಕಂತಂದರೆ 23-24ರಲ್ಲಿ ಕರ್ನಾಟಕದಿಂದ ಸುಮಾರು 4,30,000 ಕೋಟಿ ರೂಪಾಯಿಯನ್ನು ತೆರಿಗೆ ಕೊಡ್ತಾ ಇದ್ದೀವಿ. ಅದು
ಕನ್ನಡಿಗರ ಬೆವರಿನ ಫಲ ತೆರಿಗೆ ಕೊಡೋದು ಅಂತಂದರೆ ಕನ್ನಡಿಗರು ಶ್ರಮ ಪಟ್ಟು ಇಲ್ಲಿ ಅವರ ಶ್ರಮದ ಫಲದಿಂದ ತೆರಿಗೆಯನ್ನು ಕೊಡ್ತೀವಿ. ಕರ್ನಾಟಕ 2ನೇ ಸ್ಥಾನದಲ್ಲಿರೋದು ತೆರಿಗೆ ಕೊಡೋದರಲ್ಲಿ. ಮಹಾರಾಷ್ಟ್ರ 1ನೇ ಸ್ಥಾನ, ಕರ್ನಾಟಕ 2ನೇ ಸ್ಥಾನ. ಸೊ ನಾವು 4,30,000 ಕೋಟಿ ತೆರಿಗೆ ಕೊಟ್ಟರು ಕೂಡ ನಮಗೆ ವಾಪಸ್ ಬರೋದು 23-24ರಲ್ಲಿ ಬಂದದ್ದು 55,000 ಕೋಟಿ. ಅಂದರೆ ₹1 ಕೊಟ್ಟರೆ ನಮಗೆ 13 ಪೈಸೆಯಷ್ಟು ವಾಪಸ್ ಬರ್ತದೆ. ಸೊ ಇದು ಪರಿಸ್ಥಿತಿ. ₹100 ಕೊಟ್ಟರೆ ₹100 ತೆರಿಗೆ ಕಟ್ಟಿದ್ರೆ ₹13 ವಾಪಸ್ ಬರ್ತದೆ. ಅದರಿಂದ ಇದು ಅನ್ಯಾಯ ಆಗಿದೆ ಅಂತೇಳಿ ನಾವು ಡೆಲ್ಲಿನಲ್ಲೂ ಕೂಡ ಎಲ್ಲ ಮಿನಿಸ್ಟ್ರುಗಳು, ಎಲ್ಲ MLAಗಳು ಕೂಡ ಪ್ರತಿಭಟನೆಯನ್ನು ಕೂಡ ಮಾಡಿದ್ರು. ಆಮೇಲೆ 14ನೇ ಹಣಕಾಸಿನ ಆಯೋಗದಿಂದ ನಮಗೆ 15ನೇ ಹಣಕಾಸಿನಲ್ಲಿ ಅನ್ಯಾಯ ಆಯಿತು. ಆದರೂ ಕೂಡ 15ನೇ ಹಣಕಾಸಿನವರು ಶಿಫಾರಸು ಮಾಡಿದರು. ವಿಶೇಷ ಅನುದಾನ ಅಂತೇಳಿ ನಮಗೆ 5,495 ಕೋಟಿ ರೂಪಾಯಿಯನ್ನು ಶಿಫಾರಸು ಮಾಡಿದರು. 5,495 ಕೋಟಿ. ಇದು ವಿಶೇಷ ಅನುದಾನ. ಮೊದಲನೇ ವರದಿನಲ್ಲಿ ಕೊಟ್ಟಿದ್ದದ್ದು. 2ನೇ ವರದಿನಲ್ಲಿ ಅವರು ಪೆರಿಫೆರಲ್ ರಿಂಗ್ ರೋಡ್ ಬೆಂಗಳೂರಿನಲ್ಲಿ ಪೆರಿಫೆರಲ್ ರಿಂಗ್ ರೋಡ್ ಮಾಡೋಕ್ಕೆ ಅಂತೇಳಿ 3,000 ಕೋಟಿ ರೂಪಾಯಿ ನಮಗೆ ಕೊಡ್ತೀವಿ ಅಂತ ಹೇಳಿದರು. 3,000 ಕೋಟಿ. ಅದಲ್ಲದೆ ಬೆಂಗಳೂರಿನಲ್ಲಿರ್ತಕ್ಕಂಥ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ. ಒಟ್ಟು 11,495 ಕೋಟಿ ನಮಗೆ ಶಿಫಾರಸು ಮಾಡಿದರು 15ನೇ ಹಣಕಾಸಿನ ಆಯೋಗ. ಅದನ್ನು ಕೂಡ ಕೊಡಲಿಲ್ಲ. ಆಮೇಲೆ ನಿರ್ಮಲಾ ಸೀತಾರಾಮನ್ ಅವರು 23-24ರ ಬಜೆಟ್ನಲ್ಲಿ ಅಪ್ಪರ್ ಭದ್ರಾ ಯೋಜನೆಗೆ 5,300 ಕೋಟಿ ಕೊಡ್ತೀವಿ ಅಂತ ಹೇಳಿ 5,300 ಕೋಟಿ. 23-24ನೇ ವರ್ಷ ಮುಗಿದೋಯ್ತು. ₹1 ಕೊಡಲಿಲ್ಲ. ಇವತ್ತಿನವರೆಗೆ ₹1 ಕೊಡಲಿಲ್ಲ. ಬಸವರಾಜ ಬೊಮ್ಮಾಯಿ ಅವರು ಕೂಡ 23-24ರಲ್ಲಿ ಮಂಡಿಸಿದಂಥ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರಕ್ಕೆ ಅಭಿನಂದನೆಗಳನ್ನು ಹೇಳಿ ನಾವು ರಾಷ್ಟ್ರೀಯ ಯೋಜನೆಯನ್ನು ಆಗಿ ಮಾಡ್ತೀವಿ ಅಪ್ಪರ್ ಭದ್ರಾ ಯೋಜನೆಯನ್ನು, ಅದಕ್ಕೆ 5,300 ಕೋಟಿ ರೂಪಾಯಿ ಕೇಂದ್ರ ಸರ್ಕಾರದಿಂದ ಬಂದೇ ಬರ್ತದೆ ಅಂತೇಳಿ ಅವರು ಕೂಡ ಬಜೆಟ್ನಲ್ಲಿ. ಅದು ಭಾಷಣದ ಮಾತಲ್ಲ, ಭಾಷಣದ ಭರವಸೆ ಅಲ್ಲ, ಬಜೆಟ್ನಲ್ಲೇ ಹೇಳಿರ್ತಕ್ಕಂಥದ್ದು. ಬಜೆಟ್ ಭಾಷಣದಲ್ಲಿ ಅವರು ಅನೌನ್ಸ್ ಮಾಡಿದ್ದದು. ಕೊಡಲಿಲ್ಲ. ಇದನ್ನೆಲ್ಲ ಕೇಳಬೇಕಲ್ಲ, ಕೇಳಲಿಲ್ಲ. ಈಗ 2009ರಲ್ಲಿ ಎಲ್ಲ 14ರಲ್ಲಿ 17 ಜನ MP ಗೆಲ್ಲಿಸಿದ್ರು ಕರ್ನಾಟಕದವರು. 2019ರಲ್ಲಿ 25 ಜನ ಗೆಲ್ಲಿಸಿದ್ರು. ಒಬ್ಬರಾದರೂ ಕೂಡ ಕನ್ನಡಿಗರಿಗೆ ಅನ್ಯಾಯ ಆಯಿತು, ಕರ್ನಾಟಕಕ್ಕೆ ಅನ್ಯಾಯ ಆಯಿತು ಅಂತ ಒಂದು ದಿನ ಬಾಯಿ ಬಿಟ್ಟಿದ್ದಾರ? ಎಕ್ಸೆಪ್ಟ್ DK ಸುರೇಶ್ ಒಬ್ರು ಮಾತಾಡಲಿಲ್ಲ. ಕನ್ನಡಿಗರ ಪರವಾಗಿ ಮಾತನಾಡ್ತಕ್ಕಂಥ ಧೈರ್ಯ ತೋರ್ಲಿಕ್ಕೆ ಆಗ್ತಿಲ್ಲ. ಇವರೆಲ್ಲರೂ ಪುಕ್ಕಲ್ತನ. ಇವರಿಗೆ ನರೇಂದ್ರ ಮೋದಿ ಅವರ ಹತ್ರ ಎದುರುಗಡೆ ನಿಂತ್ಕೊಂಡು ಮಾತಾಡೋಕ್ಕಾಗಲ್ಲ ಇವ್ರ ಕೈಯಲ್ಲಿ. ಸೊ ಇದು 25 ಜನ MP ಗೆಲ್ಲಿಸಿದ್ರು ಕೂಡ ಕರ್ನಾಟಕ, ಎಕ್ಸೆಪ್ಟ್ DK ಸುರೇಶ್, ಬಾಕಿಯವರು ಯಾರು ಕೂಡ ಮಾತಾಡಲಿಲ್ಲ. ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಯಿತು. ಅದ್ರ ಜೊತೆಗೆ ಬರಗಾಲ ಬಂತು. ಕರ್ನಾಟಕದಲ್ಲಿ ಬರಗಾಲ ಬಂತು. 244 ತಾಲೂಕುಗಳಲ್ಲಿ 223 ತಾಲೂಕುಗಳು ಬರಗಾಲ ಪೀಡಿತ ಆದವು. ಘೋಷಣೆ ಮಾಡೋದನ್ನ ಭೀಕರವಾದಂಥ ಬರಗಾಲ. ನಾವು 2023 ಸೆಪ್ಟೆಂಬರ್ನಲ್ಲೇ ಮನವಿಯನ್ನು ಕೊಟ್ಟ ಕೇಂದ್ರ ಸರ್ಕಾರಕ್ಕೆ ಮೆಮೊರಾಂಡಮ್ ಸಬ್ಮಿಟ್ ಮಾಡೋದು. ಸೆಪ್ಟೆಂಬರ್ ತಿಂಗಳಲ್ಲೇ 2023 ಸೆಪ್ಟೆಂಬರ್ ತಿಂಗಳಲ್ಲೇ ಮನವಿಯನ್ನು ಕೊಟ್ಟ. ಅವರು ಅಕ್ಟೋಬರ್ನಲ್ಲಿ ಕೇಂದ್ರ ತಂಡ ಬಂತು. ಕೇಂದ್ರ ತಂಡ ಪರಿಶೀಲನೆ ಮಾಡಿ ವರದಿ ಕೊಟ್ಟರು. ಬಹುಶಃ ಅಕ್ಟೋಬರ್ ತಿಂಗಳಲ್ಲೇ ಕೊಟ್ಟರು. 23-24ನೇ ತಾರೀಕು ಕೊಟ್ಟಿದ್ದಾರೆ.
ಆ ವರದಿ ಕೊಟ್ಟ ಮೇಲೆ ನಮಗೆ ಪರಿಹಾರ ಕೊಡ್ತಕ್ಕಂಥ NDRF ಪರಿಹಾರ ಪ್ರಕಾರ ನಾರ್ಮ್ಸ್ ಪ್ರಕಾರ ನಾವು 18,172 ಕೋಟಿ ಕೇಳೋದು. ಯಾಕಂತಂದ್ರೆ 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಷ್ಟ ಆಗಿತ್ತು. 48 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ, ಜೊತೆಗೆ ಸುಮಾರು 35ಕ್ಕೂ ಹೆಚ್ಚು ಸಾವಿರ ಕೋಟಿ ಬೆಳೆ ನಷ್ಟ ಆಯಿತು. ರೈತರಿಗೆ ಅನ್ಯಾಯ ಆಗಿದೆ. ಬಹಳ ಭೀಕರವಾದಂಥ ಬರಗಾಲ ಇದೆ ಕರ್ನಾಟಕದಲ್ಲಿ ಅಂತೇಳಿ ಮನವಿ ಕೊಟ್ಟರು ಕೂಡ ಆಗಲಿಲ್ಲ. ನಾನು 3 ಜನ ಮಂತ್ರಿಗಳನ್ನ ಕಳಿಸ್ಕೊಟ್ಟೆ ಡೆಲ್ಲಿಗೆ. ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, ಚಲುವರಾಯಸ್ವಾಮಿ 3 ಜನ ಹೋಗಿ ಕರ್ನಾಟಕದ ಪರಿಸ್ಥಿತಿಯನ್ನು ವಿವರಿಸಿ ನಮಗೆ ನಾರ್ಮ್ಸ್ ಪ್ರಕಾರ ಕೊಡಿ, NDRF ನಾರ್ಮ್ಸ್ ಪ್ರಕಾರ ಅಂತೇಳಿ ಅವ್ರು ಗ್ವಾಗರದ್ರು ಕೂಡ ಕೊಡಲಿಲ್ಲ. ನಾನೇ ಸ್ವತಃ ಹೋದೆ. ಡಿಸೆಂಬರ್ 19ನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದೆ. ಡಿಸೆಂಬರ್ 20ನೇ ತಾರೀಕು ಅಮಿತ್ ಶಾ ಅವರನ್ನು ಭೇಟಿ ಮಾಡಿದೆ. ಆದರೂ ಕೂಡ ಕೊಡ್ತೀವಿ ಅಂತಂದ್ರು. ಅಮಿತ್ ಶಾ ಅವರು ಹೇಳಿದ್ರು, ಇಲ್ಲ ನಾನು ಮೀಟಿಂಗ್ ಕರೆದೇ ಬಿಟ್ಟಿದ್ದೀನಿ, ಡಿಸೆಂಬರ್ 23ಕ್ಕೆ ನಿಮಗೆ ಕೊಡ್ತೀವಿ ಅಂತ ಹೇಳಿ. ಮತ್ತೆ ಇಲ್ಲಿ ಬಂದು ಏನು ಹೇಳಿದ್ರು ಗೊತ್ತಾ? ಇಲ್ಲ ವಿಳಂಬವಾಗಿ ಕೊಟ್ಬಿಟ್ಟಿದ್ದಾರೆ, ಕೋಡ್ ಆಫ್ ಕಾಂಡಕ್ಟ್ ಬೇರೆ ಬಂದ್ಬಿಡ್ತು, ಅದಕ್ಕೋಸ್ಕರ ಕೊಡಲಿಲ್ಲ ಅಂತ ಹೇಳಿದ್ರು. ಸುಳ್ಳು ಹೇಳಿದ್ರು. ಇಲ್ಲಿ ಬಂದು ನಿರ್ಮಲಾ ಸೀತಾರಾಮನ್ ಬಂದರು ಕರ್ನಾಟಕಕ್ಕೆ. ಅವರು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳಿದ್ರು, ಬರಗಾಲಕ್ಕೆ ದುಡ್ಡು ಕೇಳಲಿಲ್ಲ ಅಂತ ಹೇಳಿದ್ರು. ನಾವು ಬರಗಾಲಕ್ಕೆ ₹1 ಕೇಳಿರಲಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ₹1 ಕೇಳಿರಲಿಲ್ಲ. ನಮ್ಮ ಸಂಪನ್ಮೂಲಗಳಿಂದಲೇ ನಾವು ಅದನ್ನು ಭರಿಸ್ತೀವಿ. ಬರಗಾಲಕ್ಕೆ ತುತ್ತಾಗಿದ್ದೀವಿ, ಅದಕ್ಕೆ ಕೊಡ್ರಿ ಅಂತ ಹೇಳಿದ್ರು. ನಿರ್ಮಲಾ ಸೀತಾರಾಮನ್ ಹೇಳಿದ್ರು ಅವರು ಅದಕ್ಕೋಸ್ಕರ ದುಡ್ಡು ಕೊಡ್ಲಿಲ್ಲ ಅಂತ. ಅವರು ಸುಳ್ಳು ಹೇಳಿದ್ರು. ನಾವು ಅನಿವಾರ್ಯವಾಗಿ ವಿಧಿ ಇಲ್ಲದೇನೆ ಸುಪ್ರೀಂ ಕೋರ್ಟ್ಗೆ ಪಿಟಿಷನ್ ಹಾಕಿದ್ರು. ಸುಪ್ರೀಂ ಕೋರ್ಟ್ಗೆ 7 ತಿಂಗಳ ನಂತರ ಪಿಟಿಷನ್ ಹಾಕಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ಕೇಂದ್ರ ಸರ್ಕಾರ ಪ್ರತಿನಿಧಿಸಿ ಅಟಾರ್ನಿ ಜನರಲ್ ಮತ್ತು ಸಾಲಿಸಿಟರ್ ಜನರಲ್ ಅಪಿಯರ್ ಆದರು. ಅಮಿತ್ ಶಾ ಅವರು ಹೇಳಿದ ಮಾತು ಹೇಳಬೇಕಾಗಿತ್ತಲ್ಲ, ಅವರು ವಿಳಂಬ ಆಗಿದೆ ಅದು ಕೊಡ್ಲಿಲ್ಲ ಅಂತ ಹೇಳಬೇಕಾಗಿತ್ತಲ್ಲ. ನಿರ್ಮಲಾ ಸೀತಾರಾಮನ್ ಇವ್ರು ಕೇಳಿರೋದು ದುಡ್ಡು ಗ್ಯಾರಂಟಿ ಯೋಜನೆಗಳಿಗೆ ಅಂತ ಹೇಳಬೇಕಾಗಿತ್ತಲ್ಲ, ಹೇಳಲಿಲ್ಲ. 2 ವಾರ ಟೈಮ್ ಕೊಡಿ. ಸುಪ್ರೀಂ ಕೋರ್ಟ್ನವರು ಚಾಟಿ ಬೀಸೋವರೆಗೂ ಕೂಡ ನಮಗೂ ₹1 ಕೊಡಲಿಲ್ಲ ಅಲ್ವಾ? ₹1 ಕೊಡಲಿಲ್ಲ. ಆಮೇಲೆ ಟೈಮ್ ತಕೊಂಡು ನಮಗೆ 3,454 ಕೋಟಿ ಕೊಡಬೇಕು. ಅದು ಏನು, ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ರೆ ಅದು ಕೊಡ್ತಿರ್ಲಿಲ್ಲ. ಸುಪ್ರೀಂ ಕೋರ್ಟ್ನವರು ಚಾಟಿ ಬೀಸದೇವ್ರೆ ಅದು ಕೊಡ್ತಿರ್ಲಿಲ್ಲ. ಈಗ ನಾನು ಕರ್ನಾಟಕದ ಮತದಾರರಿಗೆ ಮನವಿ ಮಾಡ್ತೀನಿ ಅಂತಂದ್ರೆ, ಏನ್ ಮನವಿ ಮಾಡ್ತೀನಿ ಅಂತಂದ್ರೆ, ದಯಮಾಡಿ ಇದೊಂದು ಆಪರ್ಚುನಿಟಿ ನಿಮಗೆ. ನರೇಂದ್ರ ಮೋದಿಯವರು 10 ವರ್ಷಗಳಲ್ಲಿ ಏನೂ ಮಾಡಲಿಲ್ಲ. ಕರ್ನಾಟಕಕ್ಕೆ ಕೊಟ್ಟದ್ದು ಚೊಂಬು. ಬರೀ ಸುಳ್ಳು ಭರವಸೆಗಳು. ಅದ್ರ ಜೊತೆಗೆ ಧರ್ಮಗಳ ನಡುವೆ, ಜಾತಿಗಳ ನಡುವೆ ಬಜರಂಗ ದಳದವ್ರ ತರ ಮಾತಾಡೋದು, ಇವೆಲ್ಲ ಮಾತಾಡಿ ಸಮಾಜವನ್ನು ಒಡಿತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದರಿಂದ ನಿಮಗೊಂದು ಆಪರ್ಚುನಿಟಿ. ಈಗ ನೀವು ಅವ್ರಿಗೆ ಚಾಟಿ ಬೀಸ್ಬೇಕು. ತಾಳಿ ಇವ್ರು ಮಾತಾಡ್ತಾರೆ, ಆಮೇಲೆ ಕೇಳಿ ಪ್ರಶ್ನೆ. ಆಮೇಲೆ ನಾನು 2 ನಿಮಿಷ ಮಾತಾಡೋದು. ಇವರು ಮಾತಾಡಿದ್ಮೇಲೆ ಆಮೇಲೆ ಕೇಳಿ. ಅದರಿಂದ ನನಗನ್ಸುತ್ತೆ ಈ ಸಾರಿ ಕರ್ನಾಟಕದ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟು, ನಂಬಿಕೆ ಇಟ್ಟು, ಕಾಂಗ್ರೆಸ್ ಪಾರ್ಟಿ ಮೇಲೆ ವಿಶ್ವಾಸ ಇಟ್ಟು ಈ ಸಾರಿ ಹೆಚ್ಚು ಸ್ಥಾನಗಳನ್ನು ಕರ್ನಾಟಕದ ಮತದಾರರು, ಕನ್ನಡಿಗರು ಅವರ ಸ್ವಾಭಿಮಾನ ಕೆಣಕಿರೋದ್ರಿಂದ ನರೇಂದ್ರ ಮೋದಿಯವರು ಸ್ವಾಭಿಮಾನದಿಂದ ನಮ್ಗೆ ವೋಟ್ ಹಾಕ್ತಾರೆ ಅಂತಕ್ಕಂಥ ನಂಬಿಕೆ ಇದೆ, ವಿಶ್ವಾಸ ಇದೆ. ಹೆಚ್ಚು ಸ್ಥಾನಗಳನ್ನು ಗೆಲ್ತೀವಿ. ಬೆಳಗಾಂನಲ್ಲೂ ಕೂಡ 2 ಸ್ಥಾನಗಳನ್ನು ಗೆಲ್ತೀವಿ.
ಬೆಳಗಾಂ ಜಿಲ್ಲೆಯಲ್ಲಿ 2 ಸ್ಥಾನ, ಚಿಕ್ಕೋಡಿ ಮತ್ತು ಬೆಳಗಾವಿ 2 ಸ್ಥಾನಗಳನ್ನು ಗೆಲ್ತೀವಿ. ನಮಸ್ಕಾರ. ಮುಖ್ಯಮಂತ್ರಿಗಳೇ, ನಮ್ಮ ACC ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರೇ, ಮಹದೇವಪ್ಪನವರೇ, ನಮ್ಮ ಸುಧಾಕರ್ ಅವರು, ನಮ್ಮೆಲ್ಲ ಶಾಸಕರು, ನಮ್ಮ ಅಭ್ಯರ್ಥಿಗಳು 2 ಅಭ್ಯರ್ಥಿಗಳಿದ್ದಾರೆ, ಎಲ್ಲ ಮಾಧ್ಯಮ ಸ್ನೇಹಿತರೆ, ಎಲ್ಲ ಬೆಂಗಳೂರಿಂದ ಕೂಡ ಎಲ್ಲ ತಾವು ಬಂದಿದ್ದೀರಿ. ನಾವು ಇವತ್ತು ಬೆಳಗಾಂ ಯಾಕೆ ಆಯ್ಕೆ ಮಾಡೋದು ಅಂದರೆ, ಇದು ನಮಗೆ ಕರ್ನಾಟಕ ರಾಜ್ಯಕ್ಕೆ ಇದೊಂದು ಇಲ್ಲಿ ಅಸೆಂಬ್ಲಿಯನ್ನು ಇಟ್ಟುಕೊಂಡು ಇಲ್ಲಿಂದ ಅನೇಕ ತೀರ್ಮಾನಗಳನ್ನು ಮಾಡ್ತಾ ಇದ್ದೇವೆ. ನಮ್ಮ ಪ್ರಜಾಧ್ವನಿ ಯಾತ್ರೆ ಕೂಡ ಇವತ್ತು ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿದಂಥ ಜಾಗದಿಂದ ಆ ಗಾಂಧಿ ಬಾವಿಯಲ್ಲಿ ನೀರು ತೆಗೆದು ಈ ರಾಜ್ಯದ ಕೊಳೆಯನ್ನು ತೆಗಿಬೇಕು ಅಂತೇಳಿ, ಈ ರಾಜ್ಯದಲ್ಲಿ ಇರೋಂಥ ಕೊಳೆಯನ್ನು ತೆಗಿಬೇಕು ಅಂತೇಳಿ ಇಲ್ಲಿಂದನೇ ಆ ನೀರನ್ನು ಚೆಲ್ಲಿ ಗುಡಿಸಿ ನಾನು, ಸಿದ್ದರಾಮಯ್ಯನವರು ಮತ್ತೆಲ್ಲ ನಮ್ಮ ಮುಖಂಡರು ಇವತ್ತು ಪ್ರಜಾಧ್ವನಿಗೆ ಯಶಸ್ಸಾಗಿದ್ದೇವೆ. ಜನರಿಗೆ ಇಲ್ಲಿಂದನೇ ಮಾತು ಕೊಟ್ಟು ಮನೆ ಬೆಳಕನ್ನು ಕೊಡೋ ಮುಖಾಂತರ ಇಲ್ಲಿಂದನೇ ಗೃಹ ಜ್ಯೋತಿ ಈ ಬೆಳಗಾಂನಿಂದ 5 ಭರವಸೆಗಳ ಪೈಕಿ 200 ಯೂನಿಟ್ ಉಚಿತ, 2000 ಖಚಿತ ಅಂಥೇಳಿ ಇಲ್ಲಿಂದನೇ ಪ್ರಾರಂಭ ಮಾಡಿ ಇವತ್ತು ದೊಡ್ಡ ಆತ್ಮವಿಶ್ವಾಸದಿಂದ ಇವತ್ತು ಮತಯಾಚನೆಯನ್ನು ಕೊನೆ ಮಾಡ್ತಾ ಇದ್ದೇವೆ. ಈ ಎಲೆಕ್ಷನ್ನು ಕಾಂಗ್ರೆಸ್ ಭರವಸೆ, BJP ಬುರುಡೆ. ನಾವೇನು ಭರವಸೆ ಕೊಟ್ಟಿದ್ದೇವೆ ಆ ಭರವಸೆ ನಡೆಸಿದ್ದೇವೆ. BJP ಬರೀ ಬುರುಡೆ. ನಾನು ಕೇಳ್ತಾ ಇದ್ದೀನಿ, BJP ತನ್ನ ಪ್ರಣಾಳಿಕೆಯಲ್ಲಿ ಏನು ಮಾತು ಕೊಟ್ಟಿತ್ತು, ಇಲ್ಲ ಹೋದ ಎಲೆಕ್ಷನಲ್ಲಿ ಏನು ಮಾತು ಕೊಟ್ಟಿತ್ತು, ಇಲ್ಲ 10 ವರ್ಷ ನಮ್ಮ ಮುಖ್ಯಮಂತ್ರಿ ಹೇಳ್ದಂಗೆ ಅವರ ಸಾಧನೆ ಏನಾದ್ರು ಇದ್ರೆ ಭಾವನೆ ಮೇಲೆ ಮಾತಾಡ್ತಾ ಇದ್ದಾರೆ ಹೊರತು ಬದುಕಿನ ಮೇಲೆ ಏನು ಮಾತಾಡ್ತಾ ಇಲ್ಲ. ಈಗ ನಾವು ಏನು ಕಾಂಗ್ರೆಸ್ ಗ್ಯಾರಂಟಿ ಹೇಳ್ತಾ ಇದ್ದೋ ಆ ಗ್ಯಾರಂಟಿಗೆ ಟೀಕೆ ಮಾಡಿ ಈಗ ಮೋದಿ ಗ್ಯಾರಂಟಿ ಅಂತ ಹೊರಟಿದ್ದಾರೆ. BJP ಗ್ಯಾರಂಟಿ ಅವ್ರದ್ದು ಒಂದೇ ಫೋಟೋ ಹಾಕೊಂಡು ಮಾಡ್ಕೊಳ್ಳಿ, ಅವ್ರ ಪಾರ್ಟಿ ಏನು ಬೇಕಾದ್ರೂ ಮಾಡ್ಕೊಳ್ಳಿ. ಆದರೆ ನಾನು ಇವತ್ತು ತಮ್ಗೆ ಹೇಳ್ತಾ ಇರೋದಿಷ್ಟೇ, ಇವತ್ತು ಕಾಂಗ್ರೆಸ್ನ ಗಾಳಿ ಗ್ಯಾರಂಟಿಗಳ ಗಾಳಿ. ಯಾವ ಗ್ಯಾರಂಟಿ? ಕಾಂಗ್ರೆಸ್ ಗ್ಯಾರಂಟಿ ಗಾಳಿ. 10 ಗ್ಯಾರಂಟಿ, 1 ವೋಟ್ಗೆ 10 ಗ್ಯಾರಂಟಿ, 1 ವೋಟ್ 10 ಗ್ಯಾರಂಟಿ. ಇದು ಕಾಂಗ್ರೆಸ್ ಪಾರ್ಟಿಯ ಒಂದು ದೊಡ್ಡ ಶಕ್ತಿ. ಈ ದೇಶದ ಜನರ ಬದುಕಿನಲ್ಲಿ ಬದಲಾವಣೆ ತರಲಿಕ್ಕೆ ಇವತ್ತು ಇಂಥ ಒಂದು ದೊಡ್ಡ ಐತಿಹಾಸಿಕವಾದಂಥ ತೀರ್ಮಾನ. ಕಾಂಗ್ರೆಸ್ ಪಾರ್ಟಿ ಏನು ಮಾತು ಕೊಟ್ಟಿದೆ ಆ ಮಾತನ್ನು ಉಳಿಸ್ಕೊಳ್ತಾ ಇದ್ದೇವೆ. ಇಲ್ಲಿ ನೋಡಿ, ನಾನು ಸಿದ್ದರಾಮಯ್ಯನವರು ಯಾವ ರೀತಿ ಹಿಂದೆ ಮಾತು ಕೊಟ್ಟಿದ್ದೋ ಅದೇ ರೀತಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ರಾಹುಲ್ ಗಾಂಧಿ ಅವರು ಇಬ್ಬರು ಕೂಡ ಸಿಗ್ನೇಚರ್ ಮಾಡಿದ್ದಾರೆ ಈ ನಮ್ಮ ಗ್ಯಾರಂಟಿ ಚೆಕ್ಗೆ. ಈ 5 ಭರವಸೆಗಳು ಕೂಡ ಅವರು ಮಾಡಿದ್ದಾರೆ. ಇದನ್ನು ಮನೆಗೂ ತಲುಪಿಸಿದ್ದೇವೆ. ಈ ಏನು ನಾವು ಗ್ಯಾರಂಟಿ ಈಗಾಗಲೇ ಹೇಳಿದ್ರು ನಮ್ಮ ಮುಖ್ಯಮಂತ್ರಿಗಳು, ಇದನ್ನು ಅನುಷ್ಠಾನಕ್ಕೆ ತರಬೇಕಾದ್ದು ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ ಇದೆ. ನಮ್ಮ ಸರ್ಕಾರ ಬರ್ತದೆ, ನಾವು ಅದನ್ನು ತರ್ತೇವೆ. ನಮ್ಮ ಗ್ಯಾರಂಟಿ ಬಗ್ಗೆ ಇವತ್ತು ನಾವು ಮಾಧ್ಯಮದಲ್ಲೆಲ್ಲ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀವಿ. ಅವ್ರು ಏನು ಹೇಳ್ತಾರೆ, ಚುನಾವಣೆ ಬಳಿಕ ಗ್ಯಾರಂಟಿ ಸ್ಥಗಿತ, BSY ಸಿದ್ದರಾಮಯ್ಯನವರು ಹೇಳಿದ್ರು. ಲೋಕಸಭೆ ಚುನಾವಣೆ ಬಳಿಕ ಗ್ಯಾರಂಟಿಗಳೇ ಇಲ್ಲ, R ಅಶೋಕ್. ಲೋಕಸಭೆ ಚುನಾವಣೆ ಬಳಿಕ ಗ್ಯಾರಂಟಿ ಯೋಜನೆ ಸ್ಥಗಿತ, ವಿಜೇಂದ್ರ ಭವಿಷ್ಯ. ಏನಪ್ಪ ಭ್ರಮೇಲಿದ್ದಾರೆ. ನಮ್ಮ ಜನ ಎಷ್ಟು ಖುಷಿಯಾಗಿದ್ದಾರೆ ಅಂತಂದ್ರೆ, ಅವರು ನಮ್ಮ ಗ್ಯಾರಂಟಿಗಳನ್ನು ನಿಲ್ಲಿಸಲಿಕ್ಕೆ ಬಯಸ್ತಾ ಇದ್ದಾರೆ. ಇದನ್ನೇ ಮುಖ್ಯಮಂತ್ರಿಗಳು ಈಗಾಗಲೇ 56,000 ಕೋಟಿ ರೂಪಾಯಿ, 58,000 ಅಂತ, ಯಾಕೆಂದ್ರೆ ಇನ್ನ 2-3% ಕೆಲವು ಇನ್ನ ರಿಜಿಸ್ಟ್ರೇಷನ್ ಮಾಡಿಲ್ಲ. ಅದ 56,000 ಇಲ್ಲ 58,000 ಯಾಕೆ ಹೇಳಿದ್ರಿ, ಇನ್ನ 2-3% ಇನ್ನ ರಿಜಿಸ್ಟ್ರೇಷನ್ ಮಾಡ್ಕೊಂಡಿಲ್ಲ ಕೆಲವರೆಲ್ಲ. ಅವ್ರೇನೋ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ರೆ ನಾವು ಕೊಡಬೇಕಾಗ್ತದೆ, ಕೊಡ್ತೀವಿ. ಒಟ್ಟು 7 ಕೋಟಿ ಜನರ ಪೈಕಿ 4.6 ಕೋಟಿ ಜನರಿಗೆ ನೇರವಾಗಿ ಇದು ಅನುಕೂಲ ಆಗ್ತಾ ಇದೆ. ಇದು ಬದಲಾವಣೆ ಅಲ್ವೇ? ಇದು ಒಂದು ದೊಡ್ಡ ಪ್ರಶ್ನೆ. ಈಗ ಬೆಳಗಾಂನಲ್ಲಿ ಅವರು SC ST ಹಣದ ಬಗ್ಗೆ ಮಾತಾಡ್ತಿದ್ರು. ಇದೇ ಬೆಳಗಾಂನಲ್ಲಿ ನಾವು
ಸಿದ್ದರಾಮಯ್ಯನವರು ಮುಂದೆ ಮುಖ್ಯಮಂತ್ರಿ ಆಗಿದ್ದಾಗ ಈ ಕಾಯ್ದೆನ ತಂದು ಆ ಜನರಿಗೆ ಇಡೀ ಕೇಂದ್ರದ ಬಜೆಟ್ SC/ST ಡಿಪಾರ್ಟ್ಮೆಂಟ್ಗೆ 85,000 ಕೋಟಿ ಇತ್ತು. ಅವ್ರ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆ ಜನಸಂಖ್ಯೆ ಅನುಗುಣವಾಗಿ ನಾವು ಇವತ್ತು 30,000ಕ್ಕೂ ಹೆಚ್ಚು ಕೋಟಿ ರೂಪಾಯಿನ 39,000 ಕೋಟಿ ಈ ವರ್ಷ 39,000 ಕೋಟಿ ರೂಪಾಯಿ ಇವತ್ತು ಇಟ್ಟಿದ್ದೇವೆ. ಇಂಥದ್ದು ಒಂದು ತೀರ್ಮಾನ ಆ ಬಡವರ ಕಲ್ಯಾಣಕ್ಕೆ SC/ST ಜನಾಂಗದ ಕಲ್ಯಾಣಕ್ಕೆ ಇಂಥ ಒಂದು ಕಾಯ್ದೆಯನ್ನ ಕಾನೂನನ್ನ ಹಿಂದೆ 3 ವರ್ಷ ಈ ಬುರ್ಡೆ ಸರ್ಕಾರ ಇತ್ತಲ್ಲ, ಬೊಮ್ಮಾಯಿ ಬುರ್ಡೆ ಸರ್ಕಾರ, ಯಡಿಯೂರಪ್ಪ ಬುರ್ಡೆ ಸರ್ಕಾರ ಇತ್ತಲ್ಲ, ಆಪರೇಷನ್ ಲೋಟಸ್ ಮಾಡಿ ಏನಾದ್ರು ಒಂದು ಮಾಡಿದ್ರೆ ಹೇಳಿ. ಬರೀ ದೇವಸ್ಥಾನದ ಬಗ್ಗೆ ಮಾತಾಡ್ತಾ ಇದ್ರು. ಈಗ ನಾವು ಇದೇ ಭಾಗದಲ್ಲಿ ಲೆಕ್ಕ ಹಾಕೋಣ. ನೀರಾವರಿ ವಿಚಾರದಲ್ಲಿ ಸುಮಾರು 9,000 ಕೋಟಿ ರೂಪಾಯಿಗೆ ಈಗಾಗಲೇ ಯೋಜನೆಗಳನ್ನು ನಾವು ತೆಗೆದುಕೊಂಡಿದ್ದೇವೆ. ಇದರ ಕೃಷ್ಣ ಯೋಜನೆ ಮತ್ತು ನಮ್ಮ ಇದನ್ನ ಉಪ್ಪರ್ ಭದ್ರಾ ಯೋಜನೆ, ಅಪ್ಪರ್ ಭದ್ರಾ ಯೋಜನೆ ಮತ್ತು ಈಗಾಗಲೇ ನಾವು ಮಾದಾಯಿ ಕಳಸಾ ಬಂಡೂರಿ ಏನಿದೆ ಅದು ಕೂಡ ಟೆಂಡರ್ ಕೂಡ ಕರೆದು ಬಿಟ್ಟಿದ್ದೀನಿ ನಾನು. ಅವ್ರಿನ್ನ ನಮಗೆ ಇದ್ರ ಪರ್ಮಿಷನ್ ಕೊಟ್ಟಿಲ್ಲ, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಟ್ಟಿಲ್ಲ. ಬಟ್ ನಾವು ರೆಡಿಯಾಗಿ ಟೆಂಡರ್ ಕರೆದು ಆ ಕಂಡೀಷನ್ ಹಾಕ್ಬಿಟ್ಟು ವಿ ಹ್ಯಾವ್ ಆಲ್ರೆಡಿ ಇದು ಅವರು ಸೆಲೆಬ್ರೇಷನ್ ಮಾಡ್ತಾ ಇದ್ರು. ಯಾರು? ಜಗದೀಶ್ ಶೆಟ್ಟರ್ ಅವರು, ಬೊಮ್ಮಾಯಿ ಅವರು ಮತ್ತು ಜೋಶಿ ಅವರು ಧಾರವಾಡಲ್ಲಿ ಸೆಲೆಬ್ರೇಷನ್ ಮಾಡ್ತಾ ಇದ್ರು. ತಮಗೂ ಎಲ್ಲ ಗೊತ್ತಿದೆ. ರಕ್ತದಲ್ಲಿ ಬರ್ಕೊಡ್ತೀವಿ ಅಂತ ಹೇಳಿದ್ರು. ಬರೀ ಬುರ್ಡೆ, ಬರೀ ಖಾಲಿ ಮಾತು. ನಮ್ದೇನಪ್ಪ ಅಂದ್ರೆ ನಮಗೂ ಅವ್ರಿಗೂ ಸತ್ಯಕ್ಕೂ ಸುಳ್ಳು. ಅವ್ರು ಬರೀ ಸುಳ್ಳು ಹೇಳ್ತಾವ್ರೆ, ನಾವು ಮಾಡ್ತೇವೆ. ನಾವು ಏನು ಹೇಳ್ತಾ ಇದ್ದೀವಿ ಆ ಮಾತು ಪ್ರಕಾರ ಇವತ್ತು ನಾವು ನಡ್ಕೊಂಡು ಹೋಗ್ತಾ ಇದೀವಿ. ಈಗ ರೈತರು, ಇಡೀ ದೇಶದಲ್ಲಿ ರೈತರು ಹೋರಾಟ ಮಾಡಿ 800 ಜನ ಸತ್ರು. 800 ಜನ ಸತ್ತಿ ವಿಡ್ರಾ ಮಾಡಿದ್ರು. ಇಡೀ ಇತಿಹಾಸದಲ್ಲಿ ನಮ್ಮ ರೈತರಿಗೆ ಅಭಿನಯಿಸ್ತೇನೆ ನಾನು. ಅವ್ರ ಹೋರಾಟಕ್ಕೆ ಪ್ರಾಣ ತ್ಯಾಗ ಮಾಡಿದ್ರು, ಸ್ವತಂತ್ರ ಚಳವಳಿ ತರ ಮಾಡಿದ್ರು, ವಿಡ್ರಾ ಮಾಡಿದ್ರು. ಇಲ್ಲಿ ಅವ್ರದೇ ಗೌರ್ಮೆಂಟು ವಿಡ್ರಾ ಮಾಡಕ್ಕೆ ಈ ದಳದವರು ಅವ್ರ ಜೊತೆ ಸೇರ್ಕೊಂಡು ರೈತರ ಪಾರ್ಟಿ ಅಂತಿದ್ದವರು, ರೈತರ ಮಕ್ಕಳು ಅಂತಿದ್ದವರು, ಅವ್ರ ಜೊತೆ ಸೇರ್ಕೊಂಡ್ಬಿಟ್ರು. ಮಾಡ್ಬಿಟ್ಟು ಅವರು ವಿರೋಧ ಮಾಡ್ಬಿಟ್ರು ದಳದವರು. ಈಗ ಅವರಿಬ್ಬರು ಇದು ಒಂದೇ ಇದು ಮುಂದೆ ಮಂಚ ಅವ್ರದ್ದು ಪಾರ್ಟ್ನರ್ಸ್ ಅವರು. ಈಗ ಅವರು ಮಾಡಲಿ, ಅದನ್ನ ವಿರೋಧ ಮಾಡಕ್ಕೆ ಹೊರಟ್ಬಿಟ್ರು. ಅದಾದ್ಮೇಲೆ ಧರ್ಮದ ಬಗ್ಗೆ ಮಾತಾಡ್ತಾರಲ್ಲ, ಕರ್ನಾಟಕ ಗೌರ್ಮೆಂಟ್ ಹ್ಯಾಸ್ ಕಮ್ ಔಟ್ ವಿತ್ ಎನ್ ಹಿಸ್ಟಾರಿಕ್ ಅಮೆಂಡ್ಮೆಂಟ್. ಕರ್ನಾಟಕ ನಮ್ಮ ಇವರು ರಾಮಲಿಂಗಾರೆಡ್ಡಿ ಅವರ ನೇತೃತ್ವ ಏನು, C ಗ್ರೂಪ್ ದೇವಸ್ಥಾನಗಳಿಗೆ 10% ದುಡ್ಡು. ಈ ದೊಡ್ಡ ದೊಡ್ಡ ದೇವಸ್ಥಾನದಲ್ಲ, ಈಗ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ಇರ್ಬೋದು, ಇನ್ನೊಂದು ಯಾವುದೋ ದೊಡ್ಡ ದೇವಸ್ಥಾನ, ಆ ದುಡ್ಡನ್ನ 10% ಹಣ ತೆಗೆದುಬಿಟ್ಟು ಹಳ್ಳಿಲಿರೋ ಮಾರಮ್ಮ, ಕಟ್ಕಮ್ಮ, ಕೆಂಕೇರಮ್ಮ, ಕಬ್ಬಾಳಮ್ಮ ಅಂತ ಸಣ್ಣ ಸಣ್ಣ ದೇವಸ್ಥಾನಗಳಿಗೆ ಕೊಡೋದು. ಆಮೇಲೆ ಪೂಜಾರಗಳಿಗೆಲ್ಲ ಅವರ ವಿದ್ಯಾಭ್ಯಾಸಕ್ಕೆ, ಅವ್ರ ಯೋಗಕ್ಷೇಮಕ್ಕೆ, ಅವ್ರ ಇನ್ಸೂರೆನ್ಸ್ಗೆ ಏನೋ ಒಂದು ಪೆನ್ಷನ್ ಕೊಡಬೇಕು ಅಂತ ಬರೀ 10% ಕಾಯ್ದೆ ತಂದ್ರೆ ಎಲ್ಲಾರು ಉಂಟೇನ್ರಿ? ಗೌರ್ನರ್ಗೆ ಹೇಳ್ಬಿಟ್ಟು ನಿಲ್ಸವ್ರಲ್ಲ ಪೂಜಾರಿಗಳು. ಪಾಪ ಹಳ್ಳಿ ದೇವಸ್ಥಾನಗಳು, ಸಣ್ಣ ಸಣ್ಣ ದೇವಸ್ಥಾನಗಳು, ಹಿಂದೆ ಆರಾಧನಾ ಸ್ಕೀಮ್ ಅಂತ ಬಂಗಾರಪ್ಪನ ಕಾಲದಲ್ಲಿ ಆ ದೇವಸ್ಥಾನಗಳಿಗೆ ಸುಣ್ಣ ಬಣ್ಣ ಹೊಡೆಯಕ್ಕೆ ದುಡ್ಡು ಇಟ್ಟಿದ್ರು. ಇದಕ್ಕೂ ವಿರೋಧ ಮಾಡ್ತಾ ಇದ್ದಾರೆ. ಇನ್ ಯಾವ ಧರ್ಮ ಇವ್ರು ಮಾಡೋದು? ನಾವು ಈ ಧರ್ಮ ಕಾಪಾಡ್ತಾ ಇರೋರು. ನಮ್ಗೆ ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಮೂಲ ನಿಲುವು. ನಾವು ಅರ್ಚಕರು ಯಾಕೆ ಅಂತಂದ್ರೆ, ಅರ್ಚಕರು ಪಾಪ ಅವರು ಏನೋ ಹಳ್ಳಿಗಳೆಲ್ಲ ದೇವಸ್ಥಾನ ಉಳಿಸ್ಕೊಂಡು ಬಂದಿದ್ದಾರೆ, ದಿನ ಪೂಜೆ ಗೀಜೆ ಮಾಡಿಕೊಂಡು. ಅರ್ಚಕಸ್ಯ ಪ್ರಭಾವಿನ ಶಿಲಾದ್ಭೂತಿ ಶಂಕರ, ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲಿ ಶಂಕರನ ಕಾಣಬಹುದು ಅನ್ನೋ ಗಮನವನ್ನು ಇಟ್ಕೊಂಡು ನಾವು ಅವ್ರಿಗೂ ನಾವು ಸಹಾಯ ಮಾಡಬೇಕು ಅಂತ ಹೊರಟಿದ್ರೆ, ಇವತ್ತು ಇದಕ್ಕೆ ವಿರೋಧ ಮಾಡೋದಕ್ಕೆ ಇದಕ್ಕೆ ಓಟ್ ಕೇಳ್ತಾ ಇದ್ದೀರಿ ನೀವು. ನಾನು ನಿಮ್ಗೆ ಕೇಳ್ತಾ ಇದ್ದೀನಿ, BJP ಅವ್ರಿಗೆ ಏನ್ ಮಾಡಿದ್ದೀರಿ ಅಂತ ನೀವು ಓಟ್ ಕೇಳ್ತಾ ಇದ್ದೀರಿ. ಯು ಹ್ಯಾವ್ ನೋ ರೈಟ್ ಟು ಆಸ್ಕ್ ಎನಿ ಓಟ್ ಕೇಳಕ್ಕೆ ನಿಮ್ಗೆ ಹಕ್ಕಿಲ್ಲ. ಇಲ್ಲ, CM ಹೇಳಿದ್ರಲ್ಲ 10 ವರ್ಷದ ಸಾಧ್ಯ ಹೇಳಿ ಅಂತ ಅಂದ್ಬಿಟ್ಟು, 10 ವರ್ಷದ ಸಾಧ್ಯ ಏನಿದೆ ಅಂತ ಹೇಳಿ ನೀವು. ಒಂದು ವಿಚಾರ, ಇವತ್ತು ನಾವು ಭರವಸೆ, ಇವತ್ತೇನು ನಮ್ದು ಭರವಸೆ ಅಂದ್ರೆ, ನಮ್ಮ ಸರ್ಕಾರ ಕೇಂದ್ರದಲ್ಲಿ ಬರ್ತದೆ, ನಮ್ಮ ಹಕ್ಕು, ನಮ್ಮ ತೆರಿಗೆ, ನಮ್ಮ ಹಕ್ಕು ಏನಿದೆ ಅದು ಅನುಷ್ಠಾನಕ್ಕೆ ತರ್ತೀವಿ. ನೀವು ನಮ್ಮ ಸಂಸದರು ಆಯ್ಕೆ ಮಾಡಿ, ಈಗ ಮೇಕೆದಾಟು ಯೋಜನೆ ಅನುಷ್ಠಾನಕ್ಕೆ ತಂದೇ ತರ್ತೀವಿ. ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ. ಮಾದಾಯಿ ವಿಚಾರದಲ್ಲಿ ನಾವು ಆ ಯೋಜನೆ ಮಾಡೇ ಮಾಡ್ತೀವಿ. ಭದ್ರಾ ಯೋಜನೆ ಅದು ಕಾರ್ಯರೂಪಕ್ಕೆ ತಂದೇ ತರ್ತೀವಿ.
5,200 ಕೋಟಿ 4,000 ಕೋಟಿ ಅವರೇ ತಾನೇ ಬಜೆಟ್ ಅಲ್ಲಿ ಸೇರಿಸಿ 5,300 ಕೋಟಿ 5,300 ಕೋಟಿ ಅದನ್ನ ಬೊಮ್ಮಾಯಿ ಸೇರಿಸಿರ್ತಾನೆ. ಇವತ್ತು 1 ರೂಪಾಯಿ ಬಿಡುಗಡೆ ಮಾಡಲಿ, ಅದು ಹೆಂಗ್ರಿ ಓಟ್ ಕೇಳಕ್ಕೆ ಪ್ರೈಮ್ ಮಿನಿಸ್ಟರ್ ಅಲ್ಲಿಗೆ ಬಂದ್ರು ದಾವಣಗೆರೆಗೆ? ಐ ಆಮ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್. ಇಲ್ಲಿಗೆ ಹೆಂಗ್ರಿ ಬಂದ್ರು? ಆ ಬಜೆಟ್ ಬಗ್ಗೆ ಏನು ಲೆಕ್ಕ ಇಲ್ವೇ? ಸಿ ವಾಟ್ ಈಸ್ ದಿ ಕಾಂಟ್ರಿಬ್ಯೂಷನ್? ಸೊ ಯಾವುದು ಕೂಡ ಹಣಕಾಸಿನ ಆಯೋಗದ ಹಣ ಕೂಡ ಬರಲಿಲ್ಲ. ಇಲ್ಲ ಓರಿ ಬದುಕಿಗೆ ಏನಾರು ಒಂದು, ಈಗ ನೋಡಿ ಈ ಬೆಲೆ ಏರಿಕೆದು ಒಂದು ದೊಡ್ಡ ಒಂದು ಪಟ್ಟಿ ಇದೆ. ಮಾಂಗಲ್ಯದ ಸರ ಪ್ರೈಮ್ ಮಿನಿಸ್ಟರ್ ಮಾತಾಡ್ತಾರಲ್ಲ, ಮಾಂಗಲ್ಯ ಅಂದ್ರೆ ಏನು? 4 ಚಿನ್ನ, 2 ಗ್ರಾಮ್ ಚಿನ್ನ, 4 ಗ್ರಾಮ್ ಚಿನ್ನ, 24,000 ಇತ್ತು ಮನಮೋಹನ್ ಸಿಂಗ್ ಇದ್ದಾಗ. ಈಗ ಎಷ್ಟಿದೆ? 74,000 ರೂಪಾಯಿ ಆಗಿದೆ. 74,000. ನೀನು ಮಾಂಗಲ್ಯ ಚಿನ್ನ ಮಾತಾಡಕ್ಕೆ ನಿಂಗೆ ಹಕ್ಕಿಯಲ್ಲಿದೆ ಅಂತ, ಯು ಆರ್ ಲಾಸ್ಟ್ ರೈಟ್. ಮಾಂಗಲ್ಯ ಚಿನ್ನದ ಬಗ್ಗೆ ಬಿಡಿ, ಆ ಬೆಲೆದು ಎಲ್ಲ ಹಾಕಿದೀವಿ, ನಿಮ್ಗೆ ಅದೆಲ್ಲ ದೊಡ್ಡ ಕಥೆ ಇದೆ. ಮಾಂಗಲ್ಯ ಚಿನ್ನದ ಬಗ್ಗೆ ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ಎಲ್ಲಿ ನಮ್ಮ ಸಂಸ್ಕೃತಿ ನಾವು ಕಾಪಾಡ್ತಾ ಇದ್ದೀವಿ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಮುಖ್ಯಮಂತ್ರಿ ನಾನಿಬ್ರು ಹೇಳ್ತಾ ಇದ್ದೀವಿ, ನಮ್ಮ ಹೆಣ್ಣು ಮಕ್ಕಳ ಗೌರವ ಸ್ವಾಭಿಮಾನ ಧಕ್ಕೆ ಯಾವ ಕಾರಣಕ್ಕೂ ಅಟ್ ಎನಿ ಕಾಸ್ಟ್ ವಿ ಆರ್ ಗೋಯಿಂಗ್ ಟು ಪ್ರೊಟೆಕ್ಟ್ ದಿ ವುಮನ್ ರೈಟ್ಸ್. ಅವರ ಸ್ವಾಭಿಮಾನ, ಅವರ ಬದುಕನ್ನ ಏನು ಅವ್ರ ಮೇಲೆ ಶೋಷಣೆ ಇವತ್ತು ನೀವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ, ರಾಜಕಾರಣ ಮಾಡಲಿಕ್ಕೆ ಏನು ಪ್ರಯತ್ನ ಮಾಡ್ತಾ ಇದ್ದೀರಿ, ವಿ ವಿಲ್ ನಾಟ್ ಅಲೋ ಓವರ್ ಮೇ ಬಿ. ನಾವು ಪ್ರೊಟೆಕ್ಟ್ ಮಾಡ್ತೀವಿ. ಎಲ್ಲ ಧರ್ಮಕ್ಕೂ ಕೂಡ ಸಮಾನತೆ ಇದೆ, ನಾವು ಈ ಸಂದರ್ಭದಲ್ಲಿ ನಾವು ಗಮನಿಸ್ತೇವೆ. ಆದ್ರಿಂದ ಈ ಸಂದರ್ಭದಲ್ಲಿ ತಮ್ಗೆ ಹೇಳೋದಿಷ್ಟೇ, ಇವತ್ತು ಈ ದೇಶದಲ್ಲಿ ಈ ಕರ್ನಾಟಕ ರಾಜ್ಯ ಒಂದು ಮಾಡೆಲ್ ಗವರ್ಮೆಂಟ್. ಇಡೀ ಕಂಟ್ರಿ ಕರ್ನಾಟಕ ಇಸ್ ಎ ಮಾಡೆಲ್ ಗವರ್ಮೆಂಟ್. ನಾವು ಜನರ ಬದುಕಿನ ಬಗ್ಗೆ ಯೋಚನೆ ಮಾಡ್ತಾ ಇದೀವಿ. ಪ್ರತಿಯೊಬ್ಬರು ಹೊಟ್ಟೆ ತುಂಬಿಸೋದು ಯೋಚನೆ ಮಾಡ್ತಾ ಇದೀವಿ. ನಾವು ಭಾವನೆ ಮೇಲೆ ಯೋಚನೆ ಮಾಡ್ತಾ ಇಲ್ಲ, ನಾವು ಬದುಕಿನ ಮೇಲೆ ಯೋಚನೆ ಮಾಡ್ತೀವಿ. ಅದಕ್ಕೆ ಇಡೀ ದೇಶ ನಮ್ಮನ್ನ ನೋಡಿ, ಇನ್ಕ್ಲೂಡಿಂಗ್ ಮೋದಿ ಹ್ಯಾಸ್ ಕಾಪಿಡ್ ದಟ್ ಕಾಂಗ್ರೆಸ್ ಗ್ಯಾರಂಟಿ ಹ್ಯಾಸ್ ಬಿಕಮ್ ಮೋದಿ ಗ್ಯಾರಂಟಿ. To steal the word guarantee. ಈ ಸ್ಟೀಲ್ ದಿ ವರ್ಡ್ ಕದ್ಬಿಟ್ರು, ನಮ್ಮಿಂದ ವಿರೋಧ ಮಾಡಿದ್ರು, ಕದ್ಬಿಟ್ರು ಇದು ಆ ಶಕ್ತಿನ. ಸೊ ಅದನ್ನ ನಾವು ಉಳಿಸ್ಕೊಂಡು ಬಂದಿದ್ದೀವಿ. ಆದ್ರಿಂದ ಬಿಜೆಪಿ ಹ್ಯಾಸ್ ನೋ ರೈಟ್. ಜನಕ್ಕೆ ನಾನು ಮನವಿ ಮಾಡ್ತಾ ಇದ್ದೀನಿ, ಐ ಆಮ್ ರಿಕ್ವೆಸ್ಟಿಂಗ್ ಯು, ದಯವಿಟ್ಟು ವೋಟ್ ಹಾಕಿ. ಇಲ್ಲೂ ಕೂಡ ವೆರಿ ಕೇಪಬಲ್ ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್, ಎಲ್ಲ ಭಾಷೆ ಮಾತಾಡೋಂಥ ಶಕ್ತಿ ಅಭ್ಯರ್ಥಿ ಕೂಡ ಇದ್ದಾರೆ ನೋಡಿ. ಇಲ್ಲಿ ಇವರು ವೆರಿ ಕೇಪಬಲ್ ನಮ್ಮ ಇವರು ಅಭ್ಯರ್ಥಿಗಳಲ್ಲಿ ಕೂತಿದ್ದಾರೆ, ನಮ್ಮ ರಾಜೀವ್ ಗೌಡ್ರು. ಸೊ ನೋಡಿ, ಒಂದು ಸರ್ ಇಯರ್ ಹಾನರಬಲ್ ಮಿನಿಸ್ಟರ್ ವಾಸ್ ಇಯರ್, ಕೊರೋನಾ ಟೈಮ್, ಐ ಹ್ಯಾವ್ ಸ್ಪೋಕನ್ ಇಯರ್, ಕೊರೋನಾ ಟೈಮ್. Central government, they could not bring his body and give to this constituency people. Suresh Angadi, what did that Jagdish Shetty do? His own relative. ಏನು ಒಂದು ಮಿಲಿಟರಿ ಏರ್ಪೋರ್ಟ್ ಅಲ್ಲಿ ಫ್ಲೈಟ್ ಅಲ್ಲಿ ಒಂದು ಬಾಡಿನ ತಂದ್ಬಿಟ್ಟು ಇಲ್ಲಿ ಜನರ ಮುಂದೆ ಕೊಡಕ್ ಆಗ್ಲಿಲ್ವಾ? ದಿಸ್ ಇಸ್ ದ ಶೇಮ್ ಆನ್ ದಿ ಕಲ್ಚರ್. ಇದು ಬಹಳ ದೊಡ್ಡ ಅನ್ಯಾಯ. ಇದು ಮಾಡಕ್ಕೆ ಕೊರೋನಾ ಸಂದರ್ಭ ಇಂಥ ಕಷ್ಟ ತಂದು JCB ತಳ್ಬಿಟ್ಟು ಅವಮಾನ ಮಾಡಿದ್ರು. ಇವತ್ತು ನಾವು ಇದನ್ನ ನಮ್ಮ ಈ ಭಾಗದ ಈ ರಾಜ್ಯದ ಜನತೆ ಇದನ್ನ ಕ್ಷಮಿಸಬಾರದು. ಆ ಕೊರೋನಾ ಸಂದರ್ಭದಲ್ಲಿ ಆಗಿರೋಂಥ ಅನ್ಯಾಯ, ಈ ಸರ್ಕಾರ ಅವಧಿಯಲ್ಲಿ ನಾವು ಮಾಡಿದಂಥ ಅನ್ಯಾಯ ಎಲ್ಲ ವರ್ಗದ ಜನಕ್ಕೂ ಅನ್ಯಾಯ ಆಗಿದೆ. ಕೊರೋನಾಲೂ ಆಗಿದೆ, ಅಭಿವೃದ್ಧಿಲೂ ಆಗಿದೆ, ಸಾಲದ ವಿಚಾರದಲ್ಲೂ ಆಗಿದೆ, ಎಲ್ಲ ವಿಚಾರದಲ್ಲೂ ಆಗಿದೆ. ಆದ್ರಿಂದ ಒಂದೇ ಒಂದು ಪರಿಹಾರ, ಇವತ್ತು ನಾನು ಮುಖ್ಯಮಂತ್ರಿಗಳು ಕ್ಲೀನಾಗಿ ಹೇಳಿದ್ದಾರೆ, ನಾ ಜಾಸ್ತಿ ಒತ್ತಾಡ್ತಾ, ಒಂದು ಒಳ್ಳೆ ಅವಕಾಶ ಇದೆ. ನಾಳಿದ್ದು ನಡೆಯುವಂಥ ಚುನಾವಣೆಯಲ್ಲಿ ನನಗೆ ಭರವಸೆ ಇದೆ. ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕ, ಇಲ್ಲಿ ಕಿತ್ತೂರು ಕರ್ನಾಟಕ ನಾವು ನೋಡಿದ್ದೇವೆ. ಇಲ್ಲಿ 10ಕ್ಕೂ ಹೆಚ್ಚು ಸೀಟು, 12 ಬಂದು ಆಶ್ಚರ್ಯ ಪಡಬೇಡಿ ನೀವು, 12 ಬಂದು ಆಶ್ಚರ್ಯ ಪಡಿ. ಆ ಥರ ವಾತಾವರಣ ಇವತ್ತು ಕಾಣ್ತಾ ಇದೆ. 20ಕ್ಕೂ ಹೆಚ್ಚು ಸೀಟ್ ಬಂದೇ ಬರ್ತದೆ. ಬಂದು ನಮ್ಮ ಕೇಂದ್ರದಲ್ಲಿ ನಮ್ಮ ಸರ್ಕಾರ ಬಂದೇ ಬರ್ತದೆ. ಏನು ನಾವು ಗ್ಯಾರಂಟಿಗಳನ್ನು ಕೊಟ್ಟಿದ್ದೇವೆ, ಆ ಗ್ಯಾರಂಟಿಗಳನ್ನು ನಾವು ಈಡೇರಿಸ್ತೇವೆ. ಇದು ಬರೀ ಬುರುಡೆ, ಸತ್ಯಕ್ಕೂ ಸುಳ್ಳು ನಡೀತಿರೋಂಥ ಎಲೆಕ್ಷನ್. ಆದರೆ ನಮ್ಮದು ಭರವಸೆ, ನಮ್ಮ ಭರವಸೆ, ಅವ್ರದ್ದು ಬುರುಡೆ. ಇಷ್ಟು ಹೇಳ್ತೀನಿ. ಮಿಕ್ಕಿದೇನಾದ್ರು ವಿಚಾರ ಮುಖ್ಯಮಂತ್ರಿಗಳು ನಾವು ಉತ್ತರ ಕೊಡ್ತೇವೆ. Any questions? ಆಲ್ ಇಂಡಿಯಾ ಅಡ್ವರ್ಟೈಸ್ಮೆಂಟ್ ಇದು ಸಂವಿಧಾನವೇ ನಮ್ಮ ಧರ್ಮ ಗ್ರಂಥ ಅಂತ ಬಂದಿದೆ ಸರ್. ನರೇಂದ್ರ ಮೋದಿ ಅವರು ಒಂದು ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಆಲ್ ಇಂಡಿಯಾ. ಆಲ್ ಇಂಡಿಯಾ ನಮ್ಮ ಧರ್ಮ ಗ್ರಂಥ. ಸಂವಿಧಾನವೇ ನಮ್ಮ ಧರ್ಮ ಗ್ರಂಥ. Can I take that question? And then ವಿಶೇಷವಾಗಿ ಏನಂದ್ರೆ ಧರ್ಮದ ಆಧಾರದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ನೀಡಲು ಸಂವಿಧಾನವನ್ನೇ ತಿದ್ದುಪಡಿ ಮಾಡಲು ಆದರಣೀಯ ಮಿಸ್ಟರ್ ಸುರ್ಜೇವಾಲಾ ವಿಲ್ ಆನ್ಸರ್ आदरणीय ಯುವರ್ साथी, ಕ್ವೆಶ್ಚನ್. एक झूठ को गोबल्स की तरह 100 बार बोलकर वो सच नहीं बन जाएगी.
मोदी सरकार ने इस देश के संविधान पर हमला बोल रखा है। ये मैं नहीं कह रहा, मोदी सरकार के पूर्व मंत्री और उनके नेता, उनके सांसद हेगड़े जी ने ये कहा कर्नाटक में कि मोदी जी को अगर इस बार चुन लिया गया तो वो देश का संविधान बदल देंगे। ये मैं नहीं कह रहा, मोदी जी के भाजपा उम्मीदवार लल्लू सिंह ने उत्तर प्रदेश में ये कहा इसी चुनाव में कि अगर उन्हें चुना गया तो वो संविधान बदल देंगे। ये मैं नहीं कह रहा, अरुण गोविल जी जो मोदी जी के भाजपा के सांसद के उम्मीदवार हैं उत्तर प्रदेश में, उन्होंने कहा कि वो संविधान बदल देंगे। ये मैं नहीं कह रहा। नरेंद्र मोदी जी के सबसे प्रिय बाबा कौन हैं? उनके सबसे प्रिय बाबा हैं आचार्य प्रमोद, जिनके कल्की धाम का वो उद्घाटन 3 महीने पहले करके आए हैं। वो ओथ दिलवा रहे हैं पब्लिकली कि देश में SC, ST, OBC की जातिगत रिजर्वेशन को खत्म करना ही भाजपा का लक्ष्य है। ये मैं नहीं कह रहा, मोदी जी की भाजपा में की जो उम्मीदवार हैं राजस्थान से ज्योति मिर्धा, वो इस चुनाव में कह रही हैं कि भाजपा को वोट दो, संविधान बदलेंगे। मोहन भागवत जी से लेकर जिनकी चर्चा सिद्धारमैया जी ने की, ये सब लोग मोदी जी के इसी संसदीय चुनाव में उम्मीदवार हैं, मोदी जी के सलाहकार हैं, मोदी जी की आईज एंड ईयर्स हैं। सच बात यह है कि श्रीमान नरेंद्र मोदी और भाजपा RSS इस देश के संविधान को बदलना चाहते हैं, SC, ST, OBC के अख्तियार को खत्म करना चाहते हैं। इसीलिए 30 लाख पद भारत सरकार में खाली, उस 30 लाख में 50% रिजर्वेशन तो SC, ST, OBC की है। तो 15 लाख SC, ST, OBC के लोगों को नौकरी किसने नहीं दी? नरेंद्र मोदी ने। जो पब्लिक सेक्टर अंडरटेकिंग बेच दी, उनमें रिजर्वेशन खत्म हो गया। अब भारत सरकार में ज्वाइंट सेक्रेटरी और से सेक्रेटरी तक के सारे पद अब प्राइवेट सेक्टर से भरे जाते हैं, रिजर्वेशन खत्म हो गया। तो नरेंद्र मोदी जी अब से पहले ही रिजर्वेशन खत्म करने का षड्यंत्र चला रहे हैं और अब संविधान बदलना चाहते हैं। झूठे आडंबरों और इश्तेहारों से कुछ होने वाला नहीं। Sir, now on record, Narendra Modi has said here, sir, that you are conspiring to change the constitution only to give reservation to the Muslims. एक कहावत है, चोर मचाए शोर, हिंदी की। Now on record, yes. दिस इज आई एम सेइंग इट ऑन रिकॉर्ड माय डियर फ्रेंड। एक हिंदी की कहावत है, चोर मचाए शोर। उसका मतलब क्या है? जिसे घर में चोरी करनी है वो सबसे ज्यादा शोर करता है, क्योंकि बीजेपी देश के संविधान को तोड़ना चाहती है। बीजेपी के मौजूदा सांसद, मुझे बताइए, फिर आपने उन्हें संसदीय उम्मीदवार क्यों बनाया? व्हाई आर दे पार्लियामेंट कैंडिडेट्स ऑफ श्री नरेंद्र मोदी? They are openly saying we will change the constitution. Not one, not two. I have given you 6 instances. Narendra Modi has not withdrawn candidature of even one. Why? This proves that there is a concerted conspiracy to attack the constitution, because he has now realized that our brothers and sisters of scheduled caste, scheduled tribe, OBC communities, they have realized the conspiracy being hatched by BJP, so they want to hide behind some newspaper advertisement. We reject it with the contempt it deserves. Next question. The BJP says that Congress has amended constitution as per its convenience. They were right from emergency to other amendments. My dear friend, we have protected the rights of scheduled castes, scheduled tribes, backward classes, poor, women, farmer, youth, minorities. The poorest of the poor, even if they belong to general categories, their rights were protected under the Constitution. Let me say to your viewers and readers today, BJP wants to take away your right to vote. And I want to tell my journalist friends, BJP also wants to take away your right to show and write what you want to. BJP wants to take away your right to question those in power or in opposition. That's why Prime Minister in 10 years has not held a single press conference. BJP wants to abolish the current constitution. During Vajpayee ji's days, Shri Lal Krishan Advani then
had constituted a committee to review the constitution. They are doing the same thing again for their MP candidates, not one, but 6 have publicly said that Modi ji's intent is to change the constitution. Because people of SC, ST, OBC and poor have risen in unison to defeat Mr. Modi, and they realize it now, so they are just trying to course correct. This is what is called chor machaye shor. No, you didn't reply about Congress amendment for emergency. Mr. Surjewala. No, you didn't reply Sir, about we'll Congress have amendment to- for emergency. No, you didn't reply We about did that. not amend the constitution, sir. Please read the constitution as enacted by Baba Sahib Ambedkar on 26 January 1952. All these provisions exist. Thank you. Modi has categorically denied, even an interview with the 5 editors of the TV channel, that there is no question of abolishing this constitution, and we are going to go by the existence of the. Sir, I challenge Mr. Modi through the good offices of my journalist friends in Belgaum. Please withdraw today the candidature of the 6 candidates. Arun Govil, Lallu Singh, Jyoti Mirdha. Disassociate yourself from the Baba and all others. Expel Mr. Hegde, all others who are saying they want to change Modi wants to change the constitution. The very fact that Modi ji's over a dozen candidates continue to seek votes for changing the constitution proves the conspiracy. Number 2, will Prime Minister say why has he abolished reservation for post of Joint Secretary and above in Government of India by making direct recruitment and abolishing reservation for SC, ST, OBC? Will Prime Minister answer why has he not filled up 30 lakh posts lying vacant in Government of India, thereby denying reservation rights to 15 lakh SC, ST, OBC youth? Will the Prime Minister tell why did the UGC bring in an amendment where the roster points were changed and the SC, ST, OBC reservation was denied? Will the Prime Minister also answer the entire conspiracy that is being hatched to change the constitution is actually aimed at denying reservation rights as also the protections given to the poorest of the poorest and the underprivileged sections including SC, ST, OBC. ಸರ್, ಈಗ ಅಮಿತ್ ಶಾ ಅವರು ಹೇಳ್ತಾ ಇದ್ದಾರೆ, ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ ಹದಗೆಟ್ಟಿದೆ. ಇಲ್ಲ ಒಬ್ರು ಕೇಳ್ರಿ. ಅಲ್ಲ ಇವ್ರು ಕೇಳಿ ಇವ್ರು ಕೇಳ್ತಾರೆ. ರಾಜ್ಯದಲ್ಲಿ ಕಾನೂನು ವ್ಯವಸ್ಥೆ इस केस में हमारा मैसेज बिल्कुल साफ और साधारण है। श्रीमान नरेंद्र मोदी जी और जनता दल के नेता एक मास बलात्कारी को प्रोटेक्शन दे रहे हैं। जब देश के प्रधानमंत्री नरेंद्र मोदी जी को यह मालूम था कि उनके और उनके अलायंस के कैंडिडेट प्रज्वल रेवन्ना गंभीर और सैकड़ों महिलाओं से बलात्कार के आरोपी और दोषी हैं, जब मोदी जी और अमित शाह जी के पास भाजपा के एक नेता द्वारा 22 दिसंबर 2023 को ये सारे सबूत दे दिए गए थे, तो मोदी जी और अमित शाह जी ने पहली बात जनता दल से समझौता क्यों किया, दूसरी बात उन्होंने प्रज्वल रेवन्ना को भाजपा और जनता दल का उम्मीदवार क्यों बनाया, तीसरी बात मोदी जी ने हासन जाकर प्रज्वल रेवन्ना को के हाथ पकड़कर उसके हाथ उठाकर ये क्यों कहा कि प्रज्वल रेवन्ना की जीत में ही मोदी को ताकत मिलेगी, चौथी बात प्रज्वल रेवन्ना के बारे में ये सब जानते हुए मोदी जी, अमित शाह जी, भाजपा और जनता दल ने ये बात क्यों छुपाई, पांचवी बात प्रज्वल रेवन्ना को जब वो देश छोड़कर भगोड़ा हो रहा था, भाग रहा था, तो क्या मोदी जी के विदेश मंत्रालय को, पासपोर्ट कंट्रोल को यह मालूम नहीं था कि एक सैकड़ों बलात्कारों का आरोपी देश छोड़कर भाग रहा है? तो मोदी जी और अमित शाह जी ने
उसे देश से बाहर भागने की इजाजत क्यों दी? छठी बात, एसआईटी ने सीबीआई को यह लिखा, मोदी सरकार को यह लिखा कि वो कहां पर है भगोड़ा, उसे वापस लाया जाए। आज तक मोदी जी और अमित शाह जवाब क्यों नहीं देते? आठवीं बात, मुख्यमंत्री जी ने यह लिखा प्रधानमंत्री को कि प्रज्वल रेवन्ना का डिप्लोमेटिक पासपोर्ट कैंसिल किया जाए, आज तक क्यों नहीं किया? नौवीं बात, हमारी एसआईटी ने सीबीआई को यह लिखा कि इंटरपोल को बोलकर ब्लू कॉर्नर नोटिस जारी किया जाए ताकि वो वापस हमें पता चले कि वो किस देश में हैं। आज तक मोदी जी ने ये क्यों नहीं किया? और 10वीं बात, अगर कोई व्यक्ति देश छोड़कर अपराधी भाग जाए, सैकड़ों महिलाओं से बलात्कार करके, उसे वापस लाने की जिम्मेवारी किसकी है? प्रांतीय सरकार की है या केंद्रीय सरकार की? अगर केंद्रीय सरकार की है, जब मोदी जी और अमित शाह जी ने उसे भगाया तो वो आज तक उसे वापस लाने के बारे में क्या कर रहे हैं? बजाय इसके कि वो सिद्धारमैया जी या डीके शिव कुमार जी पर इल्जाम लगाएं, वो सच क्यों नहीं बताते? इन 10 सवालों का जवाब वो दें। राहुल गांधी ने क्या पत्र लिखा? राहुल गांधी जी ने न्याय की मांग की है और राहुल गांधी जी ने मुख्यमंत्री जी को ये लिखकर अनुरोध किया है कि ऐसा व्यक्ति जो इस प्रकार की मानसिक विकृति से ग्रस्त हो कि वो 68 साल की महिला के साथ जबरन जबरदस्ती करे और 1 नहीं, 2 नहीं, 5 नहीं, 100 नहीं, 200 नहीं, 3-3 हजार वीडियोज हो सैकड़ों महिलाओं से बलात्कार के, अलग अलग आयु के, और फिर उनमें से एक महिला को किडनैप कर लिया जाए उन्हीं के परिवार के द्वारा, तो इन सब के खिलाफ उचित कार्रवाई हो। मुख्यमंत्री जी ने ये घोषणा भी की है कि वो उनको फाइनेंशियल हेल्प भी देंगे ऐसी सारी विक्टिम्स को, क्योंकि ये एक यूनिक केस है जो 75 साल में नहीं हुआ। पर देश के प्रधानमंत्री अब प्रज्वल रेवन्ना शब्द कहने से डरते क्यों हैं? सवाल ये। ವಿಡಿಯೋಗಳೆಲ್ಲ 4-5 ವರ್ಷಗಳ ಹಿಂದಿನಿದೆ. ಆಗ ಜೆಡಿಎಸ್ ಕಾಂಗ್ರೆಸ್ ಅಲೈನ್ಸ್ ಜೊತೆಗಿತ್ತು ಅಂತ ಸಿಟಿ ರವಿ ಆರೋಪ ಮಾಡ್ತಾರೆ. ಏನಂತ? ಪ್ರಜ್ವಲ್ ರೇವಣ್ಣ ಅವರ ಎಲ್ಲಾ ಲೈಂಗಿಕ ಹಗರಣದ ವಿಡಿಯೋಗಳು 4-5 ವರ್ಷಗಳ ಹಿಂದಿನದ್ದು. ಆಗ ಜೆಡಿಎಸ್ ಕಾಂಗ್ರೆಸ್ ಜೊತೆಗೆ ಅಲೈನ್ಸ್ ಅಲ್ಲಿ ಇತ್ತು, ನಮ್ಮ ಜೊತೆ ಇರಲಿಲ್ಲ. ಒನ್ ಮೋರ್ ಥಿಂಗ್ ಸರ್, 27 ಪ್ರಜ್ವಲ್ ರೇವಣ್ಣ ಅವರು ಸಿಟಿ ರವಿ ಸುಳ್ಳು ಹೇಳ್ತಾ ಇದ್ದಾರೆ. ಆಗ ಜೆಡಿಎಸ್ನವರು ಕೂಡ ಬಿಜೆಪಿಯವರು ಒಂದು ಕೊಮ್ಯುನಲ್ ಪಾರ್ಟಿ ಅಂತ ಹೇಳ್ತಾ ಇದ್ರು. ನಾವು ಯಾವ ಕಾರಣಕ್ಕೂ ಕೂಡ ಕಮ್ಯುನಲ್ ಪಾರ್ಟಿ ಜೊತೆ ಶಾಮೀಲಾಗಲ್ಲ ಅಂತ ಹೇಳಿದರು, ಮೈತ್ರಿ ಮಾಡ್ಕೊಳ್ಳಲ್ಲ ಅಂತ ಹೇಳಿದರು. ನಂಬರ್ 1. ದೇವೇಗೌಡರು ಏನು ಹೇಳಿದರು ಕಳೆದ ಲೋಕಸಭಾ ಚುನಾವಣೆಯಲ್ಲಿ? ಯಾವ ಕಾರಣಕ್ಕೂ ನರೇಂದ್ರ ಮೋದಿ ಮತ್ತೆ ಪ್ರಧಾನಮಂತ್ರಿ ಆಗಲ್ಲ, ನಾನೇನಾದ್ರು ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸ್ಲಿಂ ಆಗಿ ಹುಡ್ತೀನಿ ಅಂತ ಹೇಳಿದರು. ಹೊರದೇಶ ಕೊಟ್ಟೋಯ್ತೀನಿ ಅಂತ ಹೇಳಿದರು. ಆಗ ಬಿಜೆಪಿ ಕೋಮುವಾದಿ ಪಕ್ಷದ ಜೊತೆ ಶಾಮೀಲಾಗಿದ್ರ? ಆಗ ಪ್ರಜ್ವಲ್ ರೇವಣ್ಣಂದು ವಿಡಿಯೋಗಳು ಹೊರಗಡೆ ಬಂದಿತ್ತ? ಕಂಪ್ಲೇಂಟ್ ಕೊಟ್ಟಿದ್ದೀರಾ? ವಿಕ್ಟಿಮ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ? ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಇದು ಗೊತ್ತಿದ್ದು ಕೂಡ ಡಿಸೆಂಬರ್ ತಿಂಗಳಲ್ಲಿ ಗೊತ್ತಾಗಿದ್ರು ಕೂಡ ಇವರು ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಅಲಯನ್ಸ್ ಮಾಡ್ಕೊಂಡು ಅವ್ರನ್ನ ಗೊತ್ತಿದ್ದು ಕೂಡ ಪ್ರಜ್ವಲ್ ರೇವಣ್ಣನ ಕ್ಯಾಂಡಿಡೇಟ್ ಮಾಡಿದ್ರು ಕೂಡ ಒಪ್ಕೊಂಡಿದ್ದಾರೆ ಇವರು. ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಒಪ್ಕೊಂಡಿದ್ದಾರೆ. ಅಮಿತ್ ಶಾ ಹೋಗಿ ಚುನಾವಣಾ ಪ್ರಚಾರ ಮಾಡಿದ್ದಾರೆ. ಇದಕ್ಕೇನು ಹೇಳ್ತಾರೆ? ಅದರಿಂದ ನಮಗೆ ಗೊತ್ತಿರಲಿಲ್ಲ. ಜೆಡಿಎಸ್ ಜೊತೆ ನಾವು ಮೈತ್ರಿ ಮಾಡ್ಕೊಳ್ಳುವಾಗ ಜೆಡಿಎಸ್ ಪಕ್ಷ ಕಮ್ಯುನಲ್ ಪಾರ್ಟಿಗಳ ಜೊತೆ ನಾವು ಸೇರಲ್ಲ, ಅವರು ಸೆಕ್ಯುಲರ್ ಪಾರ್ಟಿ ಅಂತ ನಾವು ಅಲಯನ್ಸ್ ಮಾಡ್ಕೊಂಡು. ಸರ್, ಏನೇನೊಂದು ಆರೋಪ ಅಂತಂದ್ರೆ ಸಂತ್ರಸ್ತೆಯಲ್ಲಿ ಇಟ್ಟಿದ್ರು, ಆ ಮನೆಯಲ್ಲಿ 40 ಜನ ಪೊಲೀಸರು ಹೋಗಿ ಹೊಡೆದು ಬಿಡದು ಅವ್ರ ಕನ್ಫೆಷನ್ ಲೆಟರ್ ತಗೊಂಡಿದ್ದಾರೆ ಹಾಗೆ ಅಂತ ಆರೋಪ ಮಾಡ್ತಾರೆ. ಯಾರು? ಪೊಲೀಸರು 40 ಜನ ಪೊಲೀಸರು ಹೋಗಿ ಜೆಡಿಎಸ್ ನೋಡಿಯಪ್ಪ, ನಾವು ಯಾವುದು ಕೂಡ ಕಾನೂನು ಏನು ಮಾಡ್ತದೆ ಅದನ್ನು ಮಾತ್ರ ಮಾಡೋದು. ನಾವು ಯಾವುದು ಕೂಡ ಬಲಾತ್ಕಾರ ಮಾಡೋದಾಗ್ಲಿ, ಹಿಂಸೆ ಕೊಡೋದಾಗ್ಲಿ ಅದರಲ್ಲಿ ನಂಬಿಕೆ ಇಲ್ಲ. ನಾವು ವಿ ಬಿಲೀವ್ ಇನ್ ರೂಲ್ ಆಫ್ ಲಾ. ಯು ಬಿಲೀವ್ ಇನ್ ರೂಲ್ ಆಫ್ ಲಾ. ಗೊತ್ತಾಯ್ತಾ? ಕಾನೂನು ಏನು ಹೇಳ್ತದೆ ಅದ್ರ ಪ್ರಕಾರ ಮಾಡ್ತೀವಿ. ಈಗ ಹೇಳಿದ್ರಲ್ಲ ಇವರು, ನಾವು ಬ್ಲೂ ಕಾರ್ನರ್ ನೋಟಿಸ್
ಕೊಡ್ತಾ ಇದ್ದೀವಿ. ಅವ್ರು ಎಲ್ಲೇ ಇದ್ರು ಕೂಡ ಅವ್ರ ಮೂವ್ಮೆಂಟ್ ಎಲ್ಲ ಗೊತ್ತಾಗುತ್ತೆ. ಅವ್ರನ್ನ ಕರ್ಕ ಬಂದ ಮೇಲೆ ಅವ್ರನ್ನ ಕಾನೂನು ಪ್ರಕಾರ ಏನ್ ಮಾಡಬೇಕು ಅದನ್ನ ಮಾಡ್ತೀವಿ. Thank you. Because last day, no, there are too many meetings. ನನಗೆ ಲಾಸ್ಟ್ ಡೇ ಥ್ಯಾಂಕ್ ಯು ಆಲ್. ಎಲ್ಲ ನೀವೆಲ್ಲ ಕಾಂಗ್ರೆಸ್ ಓಟ್ ಹಾಕ್ರಪ್ಪ ದಯವಿಟ್ಟು.